ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವಕಾರಣ ಕಾರಣಂ. ಎಲ್ಲ ಕಾರಣಗಳಿಗೂ ಮೂಲ ಕಾರಣಕರ್ತನಾದ ಪರಮಾತ್ಮನಿಗೆ ನಮಸ್ಕರಿಸುತ್ತಾ ಎಲ್ಲ ಜೀವನ್ಮುಕ್ತ ಋಷಿಗಳ ಪಾದಗಳಿಗೆ ಪ್ರಣಾಮಗಳನ್ನು ತಲುಪಿಸುತ್ತಾ ಎಲ್ಲರ ಅಂತರಂಗಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವ ದೈವಿ ಚೈತನ್ಯಕ್ಕೆ ವಂದಿಸುತ್ತಾ, ಸೋದರ ಸೋದರಿಯರೇ, ಆತ್ಮೀಯರೇ, ಇಂದಿನ ಒಂದು ಉಪನ್ಯಾಸಕ್ಕೆ ನನಗೆ ಅವಕಾಶವನ್ನು ಒದಗಿಸಿಕೊಟ್ಟು ಆಹ್ವಾನವನ್ನು ನೀಡಿದಂತಹ ಬೆಂಗಳೂರು ಸಿಟಿ ಥಿಯೋಸಾಫಿಕಲ್ ಲಾಡ್ಜ್ನ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ನೆರೆದ ಶ್ರೋತೃವರ್ಗಕ್ಕೂ ನನ್ನ ನಮನಗಳು ಮತ್ತು ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು, ಈ ಉಪನ್ಯಾಸವನ್ನು ಪ್ರಾರಂಭ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಇದು ಒಂದು ಸರಣಿ ಉಪನ್ಯಾಸ. ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಹಲವಾರು ಉಪನ್ಯಾಸಗಳನ್ನು ನಾನು ನಿಮಗೆ ಈಗಾಗಲೇ ನೀಡಿದ್ದೇನೆ. ಹಲವು ಬಹುಮುಖ್ಯ ವಿಷಯಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೇವೆ. ಈಗ ಅದೇ ಸರಣಿ ಉಪನ್ಯಾಸದ ಮುಂದುವರಿದ ಭಾಗ. ನಾನು ವೈಜ್ಞಾನಿಕ ದೃಷ್ಟಿಕೋನದ ಪ್ರಕಾರ ಸೃಷ್ಟಿಯನ್ನು ಹೇಗೆ ವಿವರಿಸಲಾಗಿದೆ ಅನ್ನೋದನ್ನು ನಾನು ಹಿಂದೆ ನಿಮ್ಮೊಡನೆ ಹಂಚಿಕೊಂಡಿದ್ದೇನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪುರಾಣಗಳು ಏನು ಹೇಳುತ್ತವೆ, ನಾಸದೀಯ ಸೂಕ್ತ ಅಥವಾ ವೇದಗಳಲ್ಲಿ ಯಾವ ವಿಷಯವನ್ನು ತಿಳಿಸಿದ್ದಾರೆ, ಮತ್ತು ವಿವಿಧ ಮತಗಳಲ್ಲಿ, ವಿವಿಧ ಧರ್ಮಗಳಲ್ಲಿ ಸೃಷ್ಟಿಯ ಆದಿಯಲ್ಲೇನಿತ್ತೋ ಆ ಆದಿಯಲ್ಲಿದ್ದಂತಹ ವಸ್ತುವನ್ನು ವರ್ಣಿಸಲಿಕ್ಕೆ ಪ್ರಯತ್ನಪಟ್ಟು ಎಂತಹ ಒಂದು ಸಮಸ್ಯೆ ಆ ಸೃಷ್ಟಿಯ ಆದಿಯನ್ನು ವಿವರಿಸುವಾಗ ಪ್ರತಿಯೊಬ್ಬರಿಗೂ ಎದುರಾಯಿತು ಅನ್ನೋದನ್ನು ವಿವರಿಸಿ ಹೇಳಿದ್ದೆ. ಸೃಷ್ಟಿ ಪರಮ ರಹಸ್ಯ. ಅದನ್ನು ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭವಲ್ಲ. ಆ ಒಂದು ವಿಚಾರ ಅಷ್ಟು ಸರಳವೂ ಅಲ್ಲ. ಹಾಗಾಗಿ ಸೃಷ್ಟಿಯನ್ನು ಅರಿಯುವ ಪ್ರಯತ್ನವನ್ನು ಮಾಡ್ತಿರುವಂತಹ ನಾವು ಹಲವಾರು ಆಯಾಮಗಳ ಮುಖಾಂತರ ಸೃಷ್ಟಿಯನ್ನು ತಿಳಿದುಕೊಳ್ಳೋ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಅಲ್ಲದೆ ಹಲವಾರು ಉಪನ್ಯಾಸಗಳನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವಿಲ್ಲಿ ಆಯೋಜನೆಯನ್ನು ಮಾಡಿದ್ದೇವೆ. ಇದು ಎಷ್ಟನೇ ಉಪನ್ಯಾಸ ಅನ್ನೋದು ನನಗೂ ನೆನಪಿಲ್ಲ. ಇರಲಿ, ನಡೀತಾ ಇದೆ. ಎಲ್ಲಿವರೆಗೂ ನಡಿಬೇಕೋ ಅಲ್ಲಿವರೆಗೂ ನಡೀಲಿ, ಅದು ಭಗವಂತನ ಸಂಕಲ್ಪ. ಸೀಕ್ರೆಟ್ ಡಾಕ್ಟ್ರಿನ್, ಗುಪ್ತ ಸಿದ್ಧಾಂತ ಅನ್ನೋದು ಮ್ಯಾಡಮ್ ಬ್ಲಾವೆಟ್ಸ್ಕಿ ಅವರು ಬರೆದಂತಹ ಒಂದು ಮಹಾನ್ ಗ್ರಂಥ, ಬಹಳ ದೊಡ್ಡ ಗ್ರಂಥ, ಉದ್ಗ್ರಂಥ ಅಂತ ಹೇಳ್ಬೋದು. ಆ ಸೀಕ್ರೆಟ್ ಡಾಕ್ಟ್ರಿನನ್ನು ಇಟ್ ಈಸ್ ಎ ಸಿಂಥಸಿಸ್ ಆಫ್ ರಿಲಿಜನ್, ಸೈನ್ಸ್ ಆ್ಯಂಡ್ ಫಿಲಾಸಫಿ ಅಂತ ಹೇಳ್ತೇವೆ. ಅದು ವಿಜ್ಞಾನ, ತತ್ವಶಾಸ್ತ್ರ ಮತ್ತು ಮತಗಳ ಒಂದು ಸಂಯೋಗ ಅಥವಾ ಸಂಯೋಜನೆ ಅಂತ ಹೇಳ್ತೇವೆ. ಅಲ್ಲಿ ವಿಜ್ಞಾನವೂ ಇದೆ, ತತ್ವಶಾಸ್ತ್ರವೂ ಇದೆ, ಮತ್ತು ನಮ್ಮ ಧಾರ್ಮಿಕ ವಿಷಯಗಳು ಸಹ ಇವೆ. ಆ ಮೂರನ್ನು ಅವರು ಕ್ರೋಢೀಕರಿಸಿದ್ದಾರೆ, ಸಂಯೋಜಿಸಿದ್ದಾರೆ. ಸೀಕ್ರೆಟ್ ಡಾಕ್ಟ್ರಿನ್ ಗ್ರಂಥ ಪೂರ್ತಿಯಾಗಿ ಸೃಷ್ಟಿಯನ್ನೇ ವಿವರಿಸುತ್ತೆ. ಅದರಲ್ಲಿ ಎರಡು ದೊಡ್ಡ ಭಾಗಗಳಿದೆ. ಒಂದು ಕಾಸ್ಮೋಜೆನೆಸಿಸ್, ಮತ್ತೊಂದು ಆಂಥ್ರೋಪೋಜೆನೆಸಿಸ್. ಕಾಸ್ಮೋಜೆನೆಸಿಸ್ ಅಂದರೆ ವಿಶ್ವ ಸೃಷ್ಟಿ, ಆಂಥ್ರೋಪೋಜೆನೆಸಿಸ್ ಅಂದರೆ ಮಾನವ ಸೃಷ್ಟಿ. ಮಾನವನ ಸೃಷ್ಟಿ ಮೊದಲಾಯ್ತಾ, ವಿಶ್ವದ ಸೃಷ್ಟಿ ಮೊದಲಾಯ್ತಾ? ವಿಶ್ವ ಸೃಷ್ಟಿ ಮೊದಲ, ಮಾನವ ಸೃಷ್ಟಿ ಮೊದಲ? ವಿಶ್ವನೇ ಸೃಷ್ಟಿಯಾಗದೆ ಮಾನವ ಎಲ್ಲಿಂದ ಸೃಷ್ಟಿಯಾಗಲಿಕ್ಕೆ ಸಾಧ್ಯ? ಹೌದಾ ಅಲ್ವಾ? ಈ ವಿಶ್ವ ಅನ್ನುವಂತಹ ಒಂದು ಹಿನ್ನೆಲೆಯನ್ನು ಸೃಷ್ಟಿ ಮಾಡಿದ ಮೇಲೆ ಮನುಷ್ಯ ಅನ್ನುವಂಥ ಮುನ್ನೆಲೆಯನ್ನು ನಾವೇನು ಮಾಡ್ಬೋದು? ಸೃಷ್ಟಿ ಮಾಡಬಹುದು ಭಗವಂತ. ಹೇಗೆ ಅಂದರೆ, ಈಗ ಸಿನಿಮಾನಲ್ಲಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಬೇಕಂದ್ರೆ ಅಲ್ಲಿ ಒಂದು ಪರದೆ ಇರಬೇಕು, ಪರದೆ ಹಿನ್ನೆಲೆ. ಪರದೇನೇ ಇಲ್ಲ ಅಂದರೆ ಎಲ್ಲಿ ಬಿಡ್ತಾರೆ ಅವರು ಸಿನಿಮಾನ? ಬಿಡ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಹಾಗೆ ವಿಶ್ವ ಸೃಷ್ಟಿ ಹಿನ್ನೆಲೆಯಾದರೆ ಮಾನವ ಸೃಷ್ಟಿ ಮುನ್ನೆಲೆ. ಮೊದಲು ವಿಶ್ವವನ್ನು ಸೃಷ್ಟಿಸಲಾಯಿತು, ಕಾಸ್ಮೋಜೆನೆಸಿಸ್. ನಂತರ ಮಾನವನ ಸೃಷ್ಟಿಯಾಯಿತು, ಅದನ್ನು ಆಂಥ್ರೋಪೋಜೆನೆಸಿಸ್ ಅಂತ ಕರೆದರು.
ಈ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಆಳ ರಹಸ್ಯಗಳನ್ನು ಸೀಕ್ರೆಟ್ ಡಾಕ್ಟ್ರಿನ್ನಲ್ಲಿ ಇಡಲಾಗಿದೆ. ಈ ಸೀಕ್ರೆಟ್ ಡಾಕ್ಟ್ರಿನ್ ಅನ್ನೋ ಗ್ರಂಥ ಮ್ಯಾಡಮ್ ಬ್ಲಾವೆಟ್ಸ್ಕಿ ಅವರಿಗೆ ತಾವು ತಮ್ಮ ಗುರುಗಳ ಆಶ್ರಮಕ್ಕೆ ಹೋದಾಗ ಸಿಕ್ತು. ಅಂದರೆ ಈ ಪುಸ್ತಕ ಸಿಕ್ಕಲಿಲ್ಲ. ಈ ಪುಸ್ತಕವನ್ನು ಬರೆದವರು ಮ್ಯಾಡಮ್ ಬ್ಲಾವೆಟ್ಸ್ಕಿ ಅವರು. ಈ ಪುಸ್ತಕದಲ್ಲಿರುವ ವಿಷಯ ವಿಚಾರಗಳು ಅವರಿಗೆ ತಮ್ಮ ಗುರುಗಳಾದ ಮೌರ್ಯ ಋಷಿಗಳ ಆಶ್ರಮಕ್ಕೆ ಹೋದಾಗ ಅಲ್ಲಿನ ಕೆಲವು ಗ್ರಂಥಗಳಲ್ಲಿ ಈ ವಿಚಾರಗಳನ್ನೆಲ್ಲ ಅವರು ಅಧ್ಯಯನ ಮಾಡಿದರು, ಓದಿದರು. ಅಂತಹ ಒಂದು ಗ್ರಂಥ ದ ಬುಕ್ ಆಫ್ ಜ್ಯಾನ್. ಜ್ಯಾನ್ ಅಂತ ಅಂದರೆ ಧ್ಯಾನ ಅಂತ ಅರ್ಥ. ಬುಕ್ ಆಫ್ ಜ್ಯಾನ್ ಅಂದರೆ ಧ್ಯಾನದ ಗ್ರಂಥ. ಬಹಳ ಪುರಾತನವಾದ ಗ್ರಂಥ. ಸೆನ್ಸಾರ್ ಎಂಬ ಪುರಾತನ ಭಾಷೆಯಲ್ಲಿ ಅದನ್ನು ಬರೆಯಲಾಗಿದೆ. ಸಂಸ್ಕೃತಕ್ಕಿಂತ ಪುರಾತನವಾದ ಒಂದು ಭಾಷೆ ಸೆನ್ಸಾರ್. ಆ ಭಾಷೆಯನ್ನು ಮಾತನಾಡೋರಿಗೆ ಯಾರೂ ಇಲ್ಲ. ಅದನ್ನು ಓದಿ ಅರ್ಥ ಮಾಡ್ಕೊಳ್ಳುವಂಥ ವ್ಯಕ್ತಿಗಳು ಬಹಳ 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 ವಿರಳ ಅಂತ ಅನಿಸುತ್ತೆ. ಯಾಕೆಂದರೆ ಸಂಸ್ಕೃತಕ್ಕಿಂತ ಪುರಾತನವಾದ ಭಾಷೆ. ಅಂಥ ಭಾಷೆಯಲ್ಲಿ ಬರೆದಂತಹ ಬುಕ್ ಆಫ್ ಜ್ಯಾನ್ ಒಂದು ಆಕರ ಗ್ರಂಥ, ಸೀಕ್ರೆಟ್ ಡಾಕ್ಟ್ರಿನ್ ಗ್ರಂಥ ಬರೀಲಿಕ್ಕೆ. ಅಂದರೆ ಬುಕ್ ಆಫ್ ಜ್ಯಾನ್ ಒಂದು ಆಧಾರವಾದರೆ ಆ ಗ್ರಂಥದಲ್ಲಿ ಅವರು ಓದಿ ತಿಳಿದುಕೊಂಡ, ಅಧ್ಯಯನ ಮಾಡಿ ಅರಗಿಸಿಕೊಂಡಂತಹ ವಿಚಾರಗಳನ್ನು ಸೀಕ್ರೆಟ್ ಡಾಕ್ಟ್ರಿನ್ನಲ್ಲಿ ಅವರು ಬರೆದಿದ್ದಾರೆ. ಅದೆಲ್ಲ ಸೃಷ್ಟಿಗೆ ಸಂಬಂಧಪಟ್ಟ ವಿವರಗಳು. ಎರಡನೆಯದು, ಅವರಿಗೆ ಆಕಾಶಿಕ್ ರೆಕಾರ್ಡ್ಸ್ ಕಾಣಿಸ್ತಿತ್ತು. ಆಕಾಶಿಕ್ ರೆಕಾರ್ಡ್ಸ್ ಅಂದರೆ ಆಕಾಶಿಕ್ ದಾಖಲೆಗಳು. ಜಗತ್ತಿನಲ್ಲಿ ಏನೇನು ನಡೆಯುತ್ತೋ ಪ್ರತಿಯೊಂದೂ ಅಲ್ಲಿ ದಾಖಲಾಗಿರುತ್ತೆ. ದಾಖಲಾಗೋದು ಅಂದರೆ ರೆಕಾರ್ಡ್ ಆಗುತ್ತೆ. ದರ್ ಈಸ್ ಅನ್ ಇನ್ವಿಸಿಬಲ್, ಪ್ರಾಬಬಲಿ ಅಲ್ಟ್ರಾ ಮೈಕ್ರೋಸ್ಕೋಪಿಕ್ ಫೀಲ್ಡ್. ಅತಿ ಸೂಕ್ಷ್ಮವಾದ ಒಂದು ಕ್ಷೇತ್ರವಿದೆ ಈ ವಿಶ್ವದಲ್ಲಿ. ಆ ಕ್ಷೇತ್ರದಲ್ಲಿ ಜಗತ್ತಿನಲ್ಲಿ ನಡೆಯುವ ಪ್ರತಿಯೊಂದು ವಿದ್ಯಮಾನವೂ ದಾಖಲಾಗತ್ತೆ, ರೆಕಾರ್ಡ್ ಆಗುತ್ತೆ. ನಥಿಂಗ್ ಗೋಸ್ ಅನ್ನೋಟೀಸ್ಡ್ ಅಂತ ಹೇಳ್ತೇವೆ. ಈಗ ಇಲ್ಲಿ ಕುಳಿತುಕೊಂಡು ನೀವು ಒಂದು ಆಲೋಚನೆ ಮಾಡಿದ್ರಿ, ಆ ಆಲೋಚನೆ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ನೀವೆಲ್ಲೋ ಸತ್ಸಂಗವನ್ನು ಕೇಳಲಿಕ್ಕೆ ರಮಣ ಮಹರ್ಷಿಗಳ ಆಶ್ರಮಕ್ಕೆ ಹೋದ್ರಿ, ಅದಲ್ಲಿ ರೆಕಾರ್ಡ್ ಆಗಿರುತ್ತೆ. ಈ ಜಗತ್ತಿನಲ್ಲಿ ಯಾವುದೋ ಒಂದು ಸಣ್ಣ ಯುದ್ಧ ನಡೀತು, ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಒಬ್ಬ ವ್ಯಕ್ತಿ ಯಾರನ್ನೋ ಹೀಗಳೆದ ಅಥವಾ ಬೈಕೊಂಡ, ಅದು ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದಕ್ಕೆ ಹೇಳೋದು, ಯು ಹ್ಯಾವ್ ಟು ಬಿ ಎಕ್ಸ್ಟ್ರೀಮ್ಲಿ ಕೇರ್ಫುಲ್. ಎವ್ರಿಥಿಂಗ್ ಗೆಟ್ಸ್ ರೆಕಾರ್ಡೆಡ್ ದೇರ್. ಆಕಾಶಿಕ್ ರೆಕಾರ್ಡ್ಸಲ್ಲಿ ಈ ಜಗತ್ತಿನಲ್ಲಿ ನಡೆಯುವ ಪ್ರತಿಯೊಂದು ವಿದ್ಯಮಾನವೂ ರೆಕಾರ್ಡ್ ಆಗುತ್ತೆ. ಇಂಥ ದಿವಸ, ಇಂಥ ಸಮಯ, ಇಂಥ ದಿನ ಇಲ್ಲೊಂದು ಸತ್ಸಂಗ ನಡೀತಿದೆಯಲ್ಲ, ಅದು ಸಹ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಆಕಾಶಿಕ್ ರೆಕಾರ್ಡ್ಸ್ ಹೇಗೆ ಅಂದರೆ, ಅದೆಷ್ಟು ಟೆರಾಬೈಟ್ಸ್ ಮೆಮೊರಿ ಇದೆಯೋ ಅದಕ್ಕೆ ಗೊತ್ತಿಲ್ಲ. ನಿಮ್ಮ ಯಾವ ಕಂಪ್ಯೂಟರ್ಗಳು ಅದಕ್ಕೆ ಸಮಾನವಲ್ಲ. ಅದೊಂದು ಮೆಗಾ 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 ಕಂಪ್ಯೂಟರ್. ಅದೆಂಥ ಕಂಪ್ಯೂಟರ್ ಅಂದರೆ ನೀವು ಅದಕ್ಕೇನು ಫೀಡ್ ಮಾಡಬೇಕಾಗಿಲ್ಲ. ನೀವೇನು ಮಾಡ್ತಿದ್ದೀರೋ ಅದು ಆಟೋಮ್ಯಾಟಿಕ್ಕಾಗಿ ಆಂಟೆನಾ ಮೂಲಕ ಅದಕ್ಕೆ ಅದು ರೆಕಾರ್ಡ್ ಆಗ್ತಾ ಇರ್ತದೆ. ಅದು ಅಂಥ ಬೃಹತ್ತಾದ ಒಂದು ಕಂಪ್ಯೂಟರ್ ಅದು. ಅಂಥ ಆಕಾಶಿಕ್ ರೆಕಾರ್ಡ್ಸಲ್ಲಿ ಸೃಷ್ಟಿ ಹೇಗಾಯಿತು ಅಂತ ರೆಕಾರ್ಡ್ ಆಗೋಗಿದೆ. ಈ ಜಗತ್ತಿನಲ್ಲಿ ನಡೆಯುವಂಥ ಪ್ರತಿಯೊಂದು ರೆಕಾರ್ಡ್ ಆಗುತ್ತೆ. ಅಂದರೆ ನಾನಿಲ್ಲಿ ಕುಳಿತುಕೊಂಡಿದ್ದು ರೆಕಾರ್ಡ್ ಆಗುತ್ತೆ, ನಾನಿಲ್ಲಿ ಮಾತಾಡಿದ್ದು ರೆಕಾರ್ಡ್ ಆಗುತ್ತೆ, ನೀವು ಅಲ್ಲಿ ಕುಳಿತುಕೊಂಡು ಕೇಳಿಸ್ಕೊಂಡಿರೋದು ಅಲ್ಲಿ ರೆಕಾರ್ಡ್ ಆಗುತ್ತೆ ಅನ್ನೋದಾದರೆ, ಸೃಷ್ಟಿ ಹೇಗೆ ನಡೀತು ಅನ್ನೋದನ್ನು ಹಂತ ಹಂತವಾಗಿ ಆಕಾಶಿಕ್ ರೆಕಾರ್ಡ್ಸಲ್ಲಿ ರೆಕಾರ್ಡ್ ಮಾಡ್ಕೊಂಡಿರೋದಿಲ್ವೋ, ಅದು ಖಂಡಿತ ರೆಕಾರ್ಡ್ ಆಗಿರುತ್ತೆ. ಬಿಕಾಸ್ ನಥಿಂಗ್ ಗೋಸ್ ವೇಸ್ಟ್ ಇನ್ ದಿಸ್ ಯೂನಿವರ್ಸ್, ನಥಿಂಗ್ ಗೋಸ್ ಅನ್ನೋಟಿಸ್ಡ್ ಇನ್ ದಿಸ್ ಯೂನಿವರ್ಸ್. ನೀವು ಯಾರಿಗೂ ಕಾಣಿಸದೆ ಹಾಗೆ ಏನು ಬೇಕಾದರೂ ಮಾಡ್ಕೋಬೋದು. ಯಾರಿಗೂ ಕಾಣಿಸ್ಲಿಲ್ಲಪ್ಪ, ನಾನೇನೋ ಯೋಚನೆ ಮಾಡಿದೆ, ನಾನೇನೋ ಭಾವನೆ, ನಾನು ಯಾರನ್ನೋ ಬೈಕೊಂಡೆ, ನಾನು ಯಾರನ್ನೋ ತೆಗಳಿದೆ, ಯಾರಿಗೂ ಕಾಣಿಸ್ಲಿಲ್ಲ ಅಂತ ತಿಳ್ಕೊಬೇಡಿ. ಆಕಾಶಿಕ್ ರೆಕಾರ್ಡ್ಸ್ಗೆ ರೆಕಾರ್ಡ್ ಆಗ್ತಲೇ ಇರುತ್ತೆ ಅಂತ. ಹಾಗಾಗಿ ನಾವು ಬಹಳ ಮುನ್ನೆಚ್ಚರಿಕೆಯಿಂದ ಇರಬೇಕು. ಅಂತ ಆಕಾಶಿಕ್ ರೆಕಾರ್ಡ್ಸ್ನ ಮ್ಯಾಡಮ್ ಬ್ಲಾವೆಟ್ಸ್ಕಿ ಅವರು ಕುಳಿತುಕೊಂಡು ಎಲ್ಲಿದ್ದಾರೋ ಅಲ್ಲಿ ಗಮನಿಸಿ ಅಲ್ಲೇನೇನಿದೆ ಅನ್ನೋ ದಾಖಲೆಗಳನ್ನು ಅವರು ಅರ್ಥ ಮಾಡ್ಕೊಳ್ತಿದ್ರು. ಸೊ ಆಕಾಶಿಕ್ ರೆಕಾರ್ಡ್ಸಿಂದ ಅವರಿಗೆ ಹಲವು ವಿಷಯ ವಿಚಾರಗಳು ಗೊತ್ತಾಗ್ತಾ ಇತ್ತು ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ. ಮೂರನೆಯದಾಗಿ, ಮಹಾತ್ಮರು ಅವರನ್ನು ಸೇರಿ ಹಲವಾರು ಸೀಕ್ರೆಟ್ ಡಾಕ್ಟ್ರಿನ್ನ ವಿಷಯ ವಿಚಾರಗಳನ್ನು ಅವರ ಮೂಲಕ ಬರೆಸಿದ್ರು. ಅಂದರೆ ಶಿ ವಾಸ್ ಯೂಸ್ಡ್ ಆ್ಯಸ್ ಎ ವೆಹಿಕಲ್. ಅವರನ್ನು ವಾಹನವಾಗಿ ಅಥವಾ ವಾಹಕವಾಗಿ ಬಳಸಿಕೊಂಡು ಮಹಾತ್ಮರು ಸೃಷ್ಟಿಗೆ ಸಂಬಂಧಪಟ್ಟ
ಕ್ಲಿಷ್ಟ ವಿಚಾರಗಳನ್ನು ಆಕೆಯಿಂದ ಬರೆಸಿದರು. ಆದರೆ ಬರೆದದ್ದು ಆಕೆಯಲ್ಲ, ಆ ಭಾಗವನ್ನು ಬರೆಸಿದ್ದು ಗುರು. ಇದು ಮತ್ತೊಂದು ವಿಧಾನ. ಓಕೆ, ಇಂತಹ ಒಂದು ಸೀಕ್ರೆಟ್ ಡಾಕ್ಟ್ರಿನ್ ಗ್ರಂಥಕ್ಕೆ ಮೂಲ ಆಧಾರ ಬುಕ್ ಆಫ್ ಧ್ಯಾನ್ ಅಂತ ಹೇಳಿದೆ. ಧ್ಯಾನ ಗ್ರಂಥ ಕವನಗಳು ಅಂತ. ಈ ಧ್ಯಾನ ಗ್ರಂಥ ಕವನಗಳಲ್ಲಿ ಸೃಷ್ಟಿಯನ್ನು 7 ಸ್ಟ್ಯಾನ್ಸಾಗಳಲ್ಲಿ ವಿವರಿಸ್ತಾರೆ. ಸ್ಟ್ಯಾನ್ಸಾಗಳು ಅಂತ ಅಂದರೆ ನಾವು ಪ್ಯಾರಾಗ್ರಾಫ್ಗಳು ಅಂತ ತಗೋಬೋದು, ಅಥವಾ ಕವನಗಳು ಅಂತ ತಗೋಬೋದು. ಮೊದಲನೆಯ ಕವನ, ಎರಡನೆಯ ಕವನ, ಮೂರನೆಯ ಕವನ, ಹಾಗೆ 7 ಕವನಗಳಿದೆ. ಮೊದಲನೆಯ ಕವನ ದ ಫಸ್ಟ್ ಸ್ಟ್ಯಾನ್ಸಾ, ಅದರಲ್ಲಿ ಸೃಷ್ಟಿ ಬಗ್ಗೆ ಏನನ್ನು ಕೊಟ್ಟಿದ್ದಾರೆ? ಸೃಷ್ಟಿಯ ಅವ್ಯಕ್ತ ಸ್ಥಿತಿ, ಸೃಷ್ಟಿಯೇ ಆಗಿರಲಿಲ್ಲ. ಹಿಂದಿನ ಒಂದು ಮಹಾಕಲ್ಪಕಾಲ ಮುಗಿದ ನಂತರ, ಮಹಾಪ್ರಳಯ ಮುಗಿದ ನಂತರ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಿದ್ರಿಸುತ್ತಿತ್ತು. ಅಲ್ಲಿ ಯಾವುದೇ ಭೌತ ಆಯಾಮಗಳು ಇರಲಿಲ್ಲ, ಏನೂ ಇಲ್ಲದ ಒಂದು ಸ್ಥಿತಿ. ನೋ ಫಿಸಿಕಲ್ ಡೈಮೆನ್ಷನ್ಸ್ ಆ್ಯಂಡ್ ನೋ ನಾನ್ ಫಿಸಿಕಲ್ ಡೈಮೆನ್ಷನ್ಸ್. ಏನಿತ್ತು ಏನಿಲ್ಲ ಅನ್ನೋದು ಗೊತ್ತಿಲ್ಲ. ಅಸ್ತಿತ್ವವು ಇತ್ತು, ಅಸ್ತಿತ್ವವು ಇರಲಿಲ್ಲ ಅಂತ ನಾಸದೀಯ ಸೂಕ್ತ ಹೇಳುತ್ತೆ. ಅಸ್ತಿತ್ವವಿದೆ, ಅಸ್ತಿತ್ವವಿಲ್ಲ. ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಮನುಷ್ಯರಿಲ್ಲ, ಪ್ರಾಣಿಗಳಿಲ್ಲ, ವಸ್ತುಗಳಿಲ್ಲ, ವ್ಯಕ್ತಿಗಳಿಲ್ಲ, ವಿಚಾರಗಳಿಲ್ಲ, ವ್ಯವಹಾರಗಳಿಲ್ಲ, ಏನೂ ಇಲ್ಲ. ಯಾವ ಬಲವೂ ಇಲ್ಲ, ಶಕ್ತಿಯೂ ಇಲ್ಲ, ಸ್ಥಳವೂ ಇಲ್ಲ, ಸಮಯವೂ ಇಲ್ಲ, ಪದಾರ್ಥವೂ ಇಲ್ಲ ಅಂತ ವಿಜ್ಞಾನ ಹೇಳುತ್ತೆ. ಅಂಥ ಅವ್ಯಕ್ತ ಸ್ಥಿತಿಯನ್ನು ಸ್ಟ್ಯಾನ್ಸಾ 1 ಅವ್ಯಕ್ತ ಸ್ಥಿತಿ ಅಂತ ಹೇಳ್ತೇವೆ. ಅದು ಎರಡನೆಯ ಸ್ಟ್ಯಾನ್ಸಾ ಅಂದರೆ ಏನೂ ಇಲ್ಲದ ಆ ಒಂದು ಸ್ಥಿತಿ ಹೇಗಿತ್ತು ಅಂತಂದರೆ ಅದೊಂದು ವೃತ್ತ. ಅದನ್ನು ಬಹಳ ಕ್ರಿಪ್ಟಿಕ್ ಅಂದರೆ ಗುಪ್ತವಾದ ಶೈಲಿಯಲ್ಲಿ ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಚಿಹ್ನೆಗಳ ಮೂಲಕ ತಿಳಿಸ್ತಾರೆ. ಮೊದಲನೆಯ ಚಿಹ್ನೆ ಏನು? ಒಂದು ವೃತ್ತ. ಆ ವೃತ್ತದ ತುಂಬ ಕಪ್ಪು ಬಣ್ಣ, ಏನೂ ಇಲ್ಲ ಅಲ್ಲಿ. ಅದು ಅವ್ಯಕ್ತ ಸ್ಥಿತಿ. ಎರಡನೆಯ ಸ್ಟ್ಯಾನ್ಸಾ ನಿರೀಕ್ಷಣಾ ಸ್ಥಿತಿ. ನಿರೀಕ್ಷಣಾ ಸ್ಥಿತಿ ಅಂದರೆ ಏನು? ಸ್ಟೇಜ್ ಆಫ್ ಎಕ್ಸ್ಪೆಕ್ಟೆನ್ಸಿ. ಏನೋ ಇದರಲ್ಲಿ ಆಗತ್ತೆ ಈಗ ಅನ್ನೋಂತಹ ಒಂದು ಸ್ಥಿತಿ. ಇನ್ನೇನು ಇದರಲ್ಲಿ ಬದಲಾವಣೆ ಪ್ರಾರಂಭ ಆಗಬಹುದು. ಒಂದು ಕೋಳಿ ಮೊಟ್ಟೆಯನ್ನು ಇಟ್ಟರೆ ಆ ಮೊಟ್ಟೆ ಇರೋ ಜಾಗದಲ್ಲೇ ಇರುತ್ತೆ. ನೀವು 10 ದಿವಸ ನೋಡಿ, 12 ದಿವಸ ನೋಡಿ, 15 ದಿವಸ ನೋಡಿ, ಅದೆಷ್ಟು 20 ದಿವಸ, 21ನೇ ದಿವಸ ಇದ್ದಕ್ಕಿದ್ದಾಗ ಅದರಲ್ಲಿ ಏನೋ ಸ್ವಲ್ಪ ಚಲನೆ ಬದಲಾವಣೆ. ಅದು ನಿರೀಕ್ಷಣಾ ಸ್ಥಿತಿ. ಏನೋ ಆಗ್ತಿದೆ ಇದರಲ್ಲಿ, ಈಗ ಇದಾಗುತ್ತೆ, ಏನೋ ಆಗುತ್ತೆ ಇದಕ್ಕೆ ಅಂತ ಅನಿಸುತ್ತೆ. ಅಂಥ ಸ್ಥಿತಿಯನ್ನು ನಿರೀಕ್ಷಣಾ ಸ್ಥಿತಿ ಅಥವಾ ಸ್ಟೇಜ್ ಆಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಹೇಳ್ತಾರೆ. ಅದು ಎರಡನೆಯ ಸ್ಟ್ಯಾನ್ಸಾ. ಈ ಎರಡನ್ನೂ ಮಾಡಿದ್ದೇನೆ ನಾನು. ಮೂರನೆಯ ಸ್ಟ್ಯಾನ್ಸಾ ಪದಾರ್ಥ ಪ್ರಪಂಚದ ಸೃಷ್ಟಿಯ ಮೊದಲನೆಯ ಹಂತ. ದ ಫಸ್ಟ್ ಸ್ಟೇಜ್ ಆಫ್ ಕ್ರಿಯೇಷನ್ ಆಫ್ ದ ಮಟೀರಿಯಲ್ ವರ್ಲ್ಡ್. ಮಟೀರಿಯಲ್ ವರ್ಲ್ಡ್ನ ಸೃಷ್ಟಿಯ ಮೊದಲನೆಯ ಹಂತ ಪದಾರ್ಥ ಸೃಷ್ಟಿಯಾಯಿತು ಅಲ್ಲಿ. ಆ ಸೃಷ್ಟಿಯ ಫಸ್ಟ್ ಸ್ಟೇಜ್ ಅದು ಥರ್ಡ್ ಸ್ಟ್ಯಾನ್ಸಾ. ಆ ಥರ್ಡ್ ಸ್ಟ್ಯಾನ್ಸಾನ ನಾವು ಮೂರನೆಯ ಕವನ ಅಂತ ಕರಿತೀವಿ. ಈ ಮೂರನೆಯ ಸ್ಟ್ಯಾನ್ಸಾನ್ನು ನಾನು ಕಂಪ್ಲೀಟ್ಲಿ ಕವರ್ ಮಾಡಿದ್ದೆ. ಈಗ ನಾಲ್ಕನೆಯ ಸ್ಟ್ಯಾನ್ಸಾಗೆ ಹೋಗ್ಬೇಕು ನಾವು. ಏನಾಯಿತು ನಾಲ್ಕನೆಯ ಸ್ಟ್ಯಾನ್ಸಾನಲ್ಲಿ? ನಾಲ್ಕನೆಯ ಸ್ಟ್ಯಾನ್ಸಾ ಅಧ್ಯಾತ್ಮ ಜೀವರುಗಳ ಸೃಷ್ಟಿ, ಕ್ರಿಯೇಷನ್ ಆಫ್ ಸ್ಪಿರಿಚುಯಲ್ ಬೀಯಿಂಗ್ಸ್. ಅಧ್ಯಾತ್ಮ ಶಕ್ತಿಗಳು ಸೃಷ್ಟಿಸಲ್ಪಟ್ಟವು. ಅಧ್ಯಾತ್ಮ ಜೀವಿಗಳು. ಯಾರು ಅಧ್ಯಾತ್ಮ ಜೀವಿಗಳು? ನಮ್ಮ ಹಾಗೆ ಭೌತ ಶರೀರವನ್ನು ಹೊಂದಿಲ್ಲ. ಆ ಜೀವರುಗಳು ಸಂಸರಣೆಯ ಉನ್ನತ ಮಟ್ಟದಲ್ಲಿದ್ದಾರೆ. ಅವರು ಅತಿ ಭೌತಿಕ ಜೀವರುಗಳು. ದಯವಿಟ್ಟು ಸರ್ ನೀವು ಕುಳಿತುಕೊಳ್ಳಿ. ಒಬ್ಬರಿಂದ ಎಲ್ಲರೂ ಡಿಸ್ಟರ್ಬ್ ಆಗೋದು ಬೇಡ. ಸರ್ ಪ್ಲೀಸ್ ನಾನು ಹೇಳ್ತಿರೋದು ಕೇಳಿ. ನೀವಲ್ಲೇ ಕುಳಿತುಕೊಳ್ಳಿ. ಇಟ್ ಈಸ್ ನಾಟ್ ಕರೆಕ್ಟ್ ಆನ್ ಯುವರ್ ಪಾರ್ಟ್. ಪ್ಲೀಸ್, ನೀವು ಹಿರಿಯರು ಅರ್ಥ ಮಾಡ್ಕೋಬೇಕು. ಒಳ್ಳೆ ಒಬ್ಬ ಉಪನ್ಯಾಸ ಮಾಡ್ತಿದ್ದಾನೆ ಅಂದರೆ ಯು ಸ್ಟೆಲ್ತಿಲಿ ವಾಕ್ ಆ್ಯಂಡ್ ಕೀಪ್ ಡೂಯಿಂಗ್ ವಾಟ್ ಎವರ್ ಯು ವಾಂಟ್ ಅಂದರೆ ಇಟ್ ಈಸ್ ನಾಟ್ ರೈಟ್. ಯಾವುದೋ ಒಂದು ವೈಬಲ್ ಇರ್ತೀವಿ ನಾವು. ಪ್ಲೀಸ್. ಅಧ್ಯಾತ್ಮ ಜೀವರುಗಳು ಅಂದರೆ
ಬಹಳ ಉನ್ನತವಾದ ಶಕ್ತಿಗಳು, ಕಣ್ಣಿಗೆ ಕಾಣಿಸೋ ಜೀವರುಗಳಲ್ಲ, ಸೂಕ್ಷ್ಮ ಜೀವರುಗಳು. ಉನ್ನತ ಬಲವನ್ನು, ಉನ್ನತ ಪ್ರಜ್ಞೆಯನ್ನು ಹೊಂದಿರ್ತಾರೆ, ಸಂಸರಣೆಯಲ್ಲಿ ಬಹಳ ಮುಂದುವರೆದಿರ್ತಾರೆ, ಅತಿಮಾನವ ಸ್ಥಿತಿಯಲ್ಲಿ ಇರೋರು. ಕರೆಕ್ಟಾಗಿ ಹೇಳಬೇಕು ಅಂದರೆ 6, 7, 8ನೆಯ ದೀಕ್ಷೆ ಇದೆಯಲ್ಲ, 8, 9ನೆಯ ದೀಕ್ಷೆಯ ತನಕ ಆ ದೀಕ್ಷೆಯಲ್ಲಿರುವಂತಹ ಮಹಾನ್ ಪ್ರಜ್ಞೆಗಳು, ಆ ಪ್ರಜ್ಞೆಗಳ ಸೃಷ್ಟಿ ಏನಾಯಿತು ಅದನ್ನು ಸ್ಟ್ಯಾನ್ಸಾ 4 4ನೆಯ ಕವನದಲ್ಲಿ ವಿವರಿಸ್ತಾರೆ. 5ನೆಯ ಕವನ ಕ್ರಿಯೇಷನ್ ಆಫ್ ಸೋಲಾರ್ ಸಿಸ್ಟಮ್, ಸೌರವ್ಯೂಹದ ಸೃಷ್ಟಿಯನ್ನು ವಿವರಿಸುತ್ತೆ. ಸೂರ್ಯ ಮತ್ತು ಸೂರ್ಯನ ಕುಟುಂಬ ಹೇಗೆ ಸೃಷ್ಟಿಯಾಯಿತು. ಸೂರ್ಯನಿಗೆ ಒಂದು ಪರಿವಾರವಿದೆ. ಸೂರ್ಯ ತಂದೆಯಾದರೆ ಸೂರ್ಯನ ಸುತ್ತಲೂ 9 ಗ್ರಹಗಳು ಸೂರ್ಯನ ಮಕ್ಕಳಾಗಿ ಸುತ್ತಾ ಇವೆ. ಇದನ್ನು ನಾವು ಸೌರವ್ಯೂಹ ಅಂತ ಕರಿತೇವೆ. ಈ ಸೌರವ್ಯೂಹದ ಸೃಷ್ಟಿ ಹೇಗಾಯಿತು ಅನ್ನೋದನ್ನು 5ನೆಯ ಸ್ಟ್ಯಾನ್ಸಾ ಹೇಳುತ್ತೆ. 6ನೆಯ ಸ್ಟ್ಯಾನ್ಸಾ ಪೃಥ್ವಿ ಸರಪಳಿಯ ಸೃಷ್ಟಿ. ಸೌರವ್ಯೂಹದಲ್ಲಿ 10 ಸಂಸರಣೆಯ ವ್ಯೂಹಗಳು ನಡೀತಿದೆ. 10 ಸಂಸರಣೆಯ ವ್ಯೂಹಗಳಲ್ಲಿ ಒಂದು ವ್ಯೂಹ ಪೃಥ್ವಿ ಸರಪಳಿ ಅಥವಾ ಪೃಥ್ವಿಯ ಯೋಜನೆ, ದ ಸ್ಕೀಮ್ ಆಫ್ ಅರ್ತ್ ಸ್ಕೀಮ್ ಅಂತೀವಿ ನಾವು, ಪೃಥ್ವಿ ಯೋಜನೆ ಅಂತೀವಿ. ಈ ಪೃಥ್ವಿಗೆ ಒಂದು ಸರಪಳಿ ಇದೆ, ಅದನ್ನು ನಾನು ಮುಂದೆ ತಗೊಳ್ತೀನಿ ಆ ಭಾಗಕ್ಕೆ ಹೋದಾಗ. ಆ ಪೃಥ್ವಿ ಯೋಜನೆಯ ಒಂದು ಸೃಷ್ಟಿ, ಪೃಥ್ವಿ ಸರಪಳಿಯ ಒಂದು ಸೃಷ್ಟಿ, ಅದು 6ನೆಯ ಕವನದಲ್ಲಿ ಹೇಳ್ತಾರೆ. 7ನೆಯ ಕವನದಲ್ಲಿ ಮನುಷ್ಯ ಸೃಷ್ಟಿ, ದ ಕ್ರಿಯೇಷನ್ ಆಫ್ ಮ್ಯಾನ್, ಅದು 7ನೆಯ ಸ್ಟ್ಯಾನ್ಸಾನಲ್ಲಿ ಬರುತ್ತೆ. ಈ 7 ಸ್ಟ್ಯಾನ್ಸಾಗಳಲ್ಲಿ 3 ಸ್ಟ್ಯಾನ್ಸಾ ಕವರ್ ಮಾಡಿದ್ದೀನಿ. ಯಾವ್ಯಾವುದು 3 ಸ್ಟ್ಯಾನ್ಸಾಗಳು? ಮೊದಲನೆಯದು ಅವ್ಯಕ್ತ ಸ್ಥಿತಿ, 2ನೇದು ನಿರೀಕ್ಷಣಾ ಸ್ಥಿತಿ, 3ನೇದು ಪದಾರ್ಥ ಪ್ರಪಂಚದ ಸೃಷ್ಟಿಯ ಮೊದಲನೆಯ ಹಂತ. ಈ 3 ಮುಗಿತಾ ಬಂದಿದೆ, 3ನೇದು ಮುಗಿತಾ ಬಂದಿತ್ತು. ಆದರೆ ಈ ಸಂದರ್ಭದಲ್ಲಿ ಏನಾಗಿದೆ ಅಂದರೆ, ಈಗ ಸೀಕ್ರೆಟ್ ಡಾಕ್ಟ್ರಿನ್ ಗೆಟ್ಸ್ ಕಾಂಪ್ಲಿಕೇಟೆಡ್. ನಾನು ಸೀಕ್ರೆಟ್ ಡಾಕ್ಟ್ರಿನ್ ಓದ್ತಾ ಇರೋ ಹಂತದಲ್ಲಿ 3ನೆಯ ಸ್ಟ್ಯಾನ್ಸಾನೇ ಕಾಂಪ್ಲಿಕೇಶನ್ಗೆ ಹೋಯಿತು. ಅಂದರೆ ಸಂಕೀರ್ಣವಾದಂಥ, ಸೂಕ್ಷ್ಮವಾದಂಥ, ಅತಿ ಗಹನವಾದ, ಗಂಭೀರವಾದಂಥ ವಿಷಯ ವಿಚಾರಗಳು. ಇಲ್ಲಿ ನಾವು ನಮ್ಮ ಬುದ್ಧಿಯನ್ನು ಬಳಸಬೇಕು ಅಥವಾ ಬುದ್ಧಿವಂತಿಕೆಯನ್ನು ಬಳಸಬೇಕು, ಜೊತೆಗೆ ನಮ್ಮ ಧೀಶಕ್ತಿ ಅಂತ ನಾವೇನು ಹೇಳ್ತೇವೆ ಆ ಧೀಶಕ್ತಿಯನ್ನು ಬಳಸಬೇಕು. ಆ ಧೀಶಕ್ತಿ ಅಂತಂದರೆ ಇಂಟ್ಯೂಷನ್ ಅಂತ ಹೇಳ್ತೇವೆ ನಾವು, ಅಂತಃಸ್ಫುರಣೆ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಈ ಧೀಶಕ್ತಿ ಅನ್ನೋದು ಹೊರಗಿನಿಂದ ನಾವು ಪಡೆಯೋ ಜ್ಞಾನವಲ್ಲ, ಹೊರಗಿನಿಂದ ಪಡೆಯುವ ಜ್ಞಾನದ ಸಹಾಯದಿಂದ ಒಳಗಿನಿಂದ ಉದಿಸುವಂತಹ ಒಂದು ಜ್ಞಾನ ಅದು. ಇಂಟ್ಯೂಷನ್ ಮೀನ್ಸ್ ದ ಟ್ಯೂಷನ್ ದಟ್ ಯು ಒಬ್ಟೈನ್ ಫ್ರಮ್ ಇನ್ಸೈಡ್. ಅಂತಹ ಸ್ಫುರಣೆ, ಧೀಶಕ್ತಿ. ನಮ್ಮ ಮನೋಲೋಕವನ್ನು ದಾಟಿ ಮೇಲೆ ಇರಿದ್ರೆ ನಮ್ಮ ಪ್ರಜ್ಞೆ ಎಲ್ಲಿಗೆ ಹೋಗುತ್ತೆ? ಬುದ್ಧಿ ಲೋಕಕ್ಕೆ ಹೋಗುತ್ತೆ. ಆ ಬುದ್ಧಿ ಲೋಕಕ್ಕೆ ಪ್ರಜ್ಞೆ ಏರಬೇಕಾಗಿದೆ, ಅನುಭವ ಪ್ರಜ್ಞೆ ಅರಳಬೇಕಾಗಿದೆ. ಅದರ ಜೊತೆಗೆ ನಮ್ಮ ಇಂಟೆಲೆಕ್ಟ್ ಅಥವಾ ಬುದ್ಧಿವಂತಿಕೆ ಸಹ ಸಹಾಯ ಮಾಡಬೇಕಾಗತ್ತೆ. ಈ ಬುದ್ಧಿವಂತಿಕೆ ಮತ್ತು ಬುದ್ಧಿ, ಇಂಟೆಲೆಕ್ಟ್ ಆ್ಯಂಡ್ ಇಂಟ್ಯೂಷನ್ ಎರಡೂ ಒಟ್ಟಾಗಿ ಸೇರಿದಾಗ ಈ ವಿಷಯ ವಿಚಾರಗಳು ನಮ್ಮ ಅನುಭವಕ್ಕೆ ಅರ್ಥವಾಗುತ್ತೆ. ಹಾಗಾಗಿ ಫ್ರಮ್ ನೌ ಆನ್ವರ್ಡ್ಸ್ I need to be very, very serious, and at the same point of time, you need to be extremely attentive. Extremely attentive. ನಾವು ತಗೊಂಡಿರುವಂತಹ ಗ್ರಂಥ ಯಾವುದೋ ಒಂದು ಸರಳ ಗ್ರಂಥವಲ್ಲ. ಏನೋ ಒಂದು ಕಿವಿಯಲ್ಲಿ ಕೇಳಿಕೊಂಡು ಇನ್ನೊಂದು ಕಿವಿಯಲ್ಲಿ ಬಿಟ್ಟು ಒಂದು 5% ಅದನ್ನು ತಲೆಯಲ್ಲಿ ಇಟ್ಕೊಂಡು ಹೊರಗೆ ಹೋಗಲಿಕ್ಕೆ ನಾವು ತಗೊಂಡಿರೋ ಗ್ರಂಥ ಎಂಥದ್ದು? ಇಟ್ ಈಸ್ ಎ ವೆರಿ ವೆರಿ ಸೀರಿಯಸ್ ಬುಕ್. And it contains the mysteries related to creation. ಯಾವ ಸೃಷ್ಟಿಕರ್ತ ನಮ್ಮನ್ನು ಸೃಷ್ಟಿಸಿದನೋ ಅಂಥ ಸೃಷ್ಟಿಕರ್ತನ ಸೃಷ್ಟಿಯನ್ನೇ ನಾವು ಅವಲೋಕನ ಮಾಡಲಿಕ್ಕೆ ಹೋಗ್ತಿದ್ದೀವಿ. The Creator created us. I am a created being
ಎ ಕ್ರಿಯೇಟೆಡ್ ಬೀಯಿಂಗ್ ಈಸ್ ಕಂಟೆಂಪ್ಲೇಟಿಂಗ್ ಆನ್ ದ ಕ್ರಿಯೇಟರ್ ಅಂಡ್ ಆಲ್ಸೋ ಆನ್ ದ ಕ್ರಿಯೇಷನ್. ಸೃಷ್ಟಿಯನ್ನೇ ವಿಮರ್ಶಿಸುವ, ಸೃಷ್ಟಿಯನ್ನೇ ಅವಲೋಕನ ಮಾಡುವ, ಸೃಷ್ಟಿಯನ್ನೇ ಅರ್ಥೈಸುವ ಒಂದು ಪ್ರಯತ್ನ. ಇದು ಹೇಗೆ ಅಂತಂದರೆ, ಗುರುವನ್ನು ಮೀರಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ಒಬ್ಬ ಶಿಷ್ಯನ ಥರ. ಅದು ಮೀರಲಿಕ್ಕೆ ಸಾಧ್ಯ ಇಲ್ಲ, ಅದು ಬೇರೆ ವಿಷಯ. ಆದರೆ ಅಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಿರೋದ್ರಿಂದ ವಿ ಹ್ಯಾವ್ ಟು ಬಿ ಎಕ್ಸ್ಟ್ರೀಮ್ಲಿ ಕೇರ್ಫುಲ್, ಎಕ್ಸ್ಟ್ರೀಮ್ಲಿ ಕಾಶಿಯಸ್, ಎಕ್ಸ್ಟ್ರೀಮ್ಲಿ ಅಟೆಂಟಿವ್. ಓಕೆ, ಇಷ್ಟು ಹೇಳ್ತಾ ಈಗ ನಾನು ನಿಮ್ಮನ್ನು 2 ಮೂಲ ನಿಯಮಗಳ ಮೂಲಕ ಕರ್ಕೊಂಡು ಹೋಗ್ತೀನಿ. ಸೀಕ್ರೆಟ್ ಡಾಕ್ಟ್ರಿನ್ನಲ್ಲಿ 2 ಹಲವಾರು ನಿಯಮಗಳಿವೆ, ಹಲವಾರು ಸಿದ್ಧಾಂತಗಳಿವೆ, 2 ಬಹಳ ಮುಖ್ಯ ನಿಯಮಗಳಿವೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಸ್ಟ್ಯಾನ್ಸಾ 4 ಬಿಕಮ್ಸ್ ಬಿಟ್ ಕ್ಲಿಯರರ್ ಟು ಯು. ಯಾವುದದು? ಅಗತ್ಯ ಏಕತ್ವದ ನಿಯಮ. ಎಷ್ಟು ಜನ ಕೇಳಿದ್ದೀರಿ ಇದರ ಬಗ್ಗೆ? ಅಗತ್ಯ ಏಕತ್ವದ ನಿಯಮ. ದಿಸ್ ಈಸ್ ಕಾಲ್ಡ್ ಆಸ್ ದ ಡಾಕ್ಟ್ರಿನ್ ಆಫ್ ಎಸೆನ್ಷಿಯಲ್ ಒನ್ನೆಸ್. ದ ಡಾಕ್ಟ್ರಿನ್ ಆಫ್ ಎಸೆನ್ಷಿಯಲ್ ಒನ್ನೆಸ್. ಏನು ಹಾಗಂದರೆ ಅರ್ಥ? ಏಕತ್ವ ಅನ್ನೋದು ಈ ಜಗತ್ತಿನ ಸೃಷ್ಟಿಗೆ ಮೂಲಭೂತ ಆಧಾರ. ಇದನ್ನು ನಾನು ಮೊದಲನೆಯ ಒಂದು ಸ್ಟ್ಯಾನ್ಸ ಮಾಡುವಾಗ ಹೇಳಿದ್ದೆ. ಆದಿಯಲ್ಲಿ ಏನೂ ಇರಲಿಲ್ಲ, ಒಂದೇ ಒಂದು ತತ್ವವಿತ್ತು, ಏಕತತ್ವ, ಸ್ಟೇಟ್ ಆಫ್ ಸಿಂಗ್ಯುಲಾರಿಟಿ. ಅದನ್ನು ವೇದಗಳು ತದೇಕಂ, ತದ್ ಏಕಂ, ತದೇಕಂ, ಒಂದೇ ಇದ್ದದ್ದು ಅಂತ ಹೇಳ್ತು. ಅದನ್ನು ನಮ್ಮ ಉಪನಿಷತ್ತುಗಳು ಪರಬ್ರಹ್ಮನ್ ಅಂತ ಕರೆದು, ಅದನ್ನು ಬುದ್ಧರು ಬುದ್ಧಕಾಯ ಅಂತ ಹೇಳಿದ್ರು, ಅದನ್ನು ಯಹೂದ್ಯರು ಯಹೇವ ಅಂತ ಕರೆದರು, ಅದನ್ನು ಕ್ರಿಸ್ತರು ಫಾದರ್ ಅಂತ ಕರೆದರು, ಅದನ್ನು ವಿಜ್ಞಾನ ಸ್ಟೇಟ್ ಆಫ್ ಸಿಂಗ್ಯುಲಾರಿಟಿ ಅಂತ ಹೇಳ್ತು. ವಿಜ್ಞಾನ ಅದನ್ನು ಕಾಸ್ಮಿಕ್ ಎಗ್, ವಿಶ್ವಾಂಡ ಅಂತ ಸಹ ಹೇಳ್ತು. ಪುರಾಣದಲ್ಲಿ ಅದನ್ನು ಹಿರಣ್ಯ ಗರ್ಭ ಅಂತ ಸಹ ಹೇಳಿದರು. ಆ ಮೂಲ ಏನಿತ್ತದು ಒಂದೇ. ಆ ತದ್ ಏಕಂ ಅಂತ ನಾವೇನು ಹೇಳಿದ್ವಿ, ಪರಬ್ರಹ್ಮ ಅಂತ ಏನು ಹೇಳಿದ್ವಿ, ಅದರಿಂದ ಸಕಲವೂ ಸೃಷ್ಟಿಯಾಯಿತು. ಆ ತದ್ ಏಕಂ ಇದೆಯಲ್ಲ, ಅದು ಏಕತತ್ವ, ಎಲ್ಲದಕ್ಕೂ ಬುನಾದಿ ಅದು. ಅಂದರೆ ಜಗತ್ತಿನಲ್ಲಿ ಬಹಳಷ್ಟು ವೈವಿಧ್ಯತೆಗಳು ಪ್ರಪಂಚದಲ್ಲಿ ಕಾಣುತ್ತವೆ, ಹೌದಾ ಇಲ್ವಾ? ಎಷ್ಟೋ ದೇಶಗಳು, ಎಷ್ಟೋ ಖಂಡಗಳು, ಎಷ್ಟೋ ನೆಲಗಳು, ಎಷ್ಟೋ ನದಿಗಳು, ಎಷ್ಟೋ ಪರ್ವತಗಳು, ಎಷ್ಟೋ ಪ್ರಾಣಿಗಳು, ಎಷ್ಟೋ ಸಸ್ಯಗಳು, ಎಷ್ಟೋ ರೀತಿಯ ನೀರುಗಳು, ಎಷ್ಟೋ ರೀತಿಯ ಮಣ್ಣುಗಳು, ಎಷ್ಟೋ ರೀತಿಯ ಮರಗಳು, ಎಷ್ಟೋ ರೀತಿಯ ಹುಳಗಳು, ಎಷ್ಟೋ ರೀತಿಯ ಏಕಕೋಶ ಜೀವಿಗಳು. ಅದರಲ್ಲಿ ವೈವಿಧ್ಯತೆಗೆ ಕೊನೆ ಇಲ್ಲ. ಸ್ಪೈಸ್ ಇಸ್ ದ ಆರ್ಡರ್ ಆಫ್ ಲೈಫ್ ಅಂತ ಹೇಳ್ತಾರೆ. ಅಂದರೆ ಇದು ಹೇಗಿದೆ ಅಂತಂದರೆ, ದ ವೆರೈಟಿ ಇಸ್ ದ ಸ್ಪೈಸ್ ಆಫ್ ಲೈಫ್ ಅಂತ ಹೇಳ್ತಾರೆ. ವೈವಿಧ್ಯತೆ ಅನ್ನೋದು ಜೀವಕ್ಕೆ ಒಂದು ಬಹಳ ಮುಖ್ಯವಾದಂತಹ ಸ್ಪೆಷಲ್, ವಿಶೇಷವಾದಂಥ ಗುಣ. ಜೀವದಲ್ಲಿ, ಜೀವ ಪ್ರಪಂಚದಲ್ಲಿ, ನಿರ್ಜೀವ ಪ್ರಪಂಚದಲ್ಲಿ ಎಲ್ಲೆಲ್ಲಿ ನೋಡಿದರೂ ವೈವಿಧ್ಯತೆಗಳೇ ಕಾಣಿಸುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಬಣ್ಣ ಇದೆ, ಒಬ್ಬೊಬ್ಬರು ಒಂದೊಂದು ಎತ್ತರ, ಒಬ್ಬೊಬ್ಬರ ಕಣ್ಣುಗಳು ಒಂದೊಂದು ಥರ ಇದೆ, ಒಬ್ಬೊಬ್ಬರ ಕೂದಲುಗಳು ಒಂದೊಂದು ಥರ ಇದೆ, ಒಬ್ಬೊಬ್ಬರ ಚರ್ಮದ ಬಣ್ಣ ಒಂದೊಂದು ಥರ ಇದೆ, ಒಬ್ಬೊಬ್ಬರ ನಡವಳಿಕೆ ಒಂದೊಂದು ಥರ ಇದೆ, ಒಬ್ಬೊಬ್ಬರ ಮನೋಭಾವ ಒಂದೊಂದು ಥರ ಇದೆ. ಎವ್ರಿಥಿಂಗ್ ಈಸ್ ಡಿಫ್ರೆಂಟ್. ನಾನು ನನ್ನ ತಮ್ಮನಿಗೆ ಬೇಕಾದರೆ ನಾನು 100ಕ್ಕಿಂತ ಹೆಚ್ಚು ಏನನ್ನು ತೋರಿಸ್ತೇನೆ, ಏನನ್ನು ತೋರಿಸಬಹುದು? ವೈವಿಧ್ಯತೆ, ಭಿನ್ನತೆ. ಒಂದೇ ತಾಯಿಯ ಮಕ್ಕಳು, ಅಕಸ್ಮಾತ್ ನನಗೇನಾದರೂ ಅವಳಿ ಸೋದರನಿದ್ದಿದ್ದರೆ ನನಗೂ ನನ್ನ ಅವಳಿ ಸೋದರನಿಗೂ 100 ವ್ಯತ್ಯಾಸಗಳನ್ನು ನಾನು ತೋರಿಸಬಲ್ಲೆ. ಅಂದರೆ ಎವ್ರಿಥಿಂಗ್ ವಿಚ್ ಈಸ್ ಕ್ರಿಯೇಟೆಡ್ ಆನ್ ದಿಸ್ ಯೂನಿವರ್ಸ್ ಈಸ್ ಯುನೀಕ್. ಯುನೀಕ್ ಅಂದರೆ ವಿಶಿಷ್ಟವಾದದ್ದು. ಮತ್ತೊಂದು ಅಂಥದ್ದು ಕಾಣಲಿಕ್ಕೆ ಇಲ್ಲಿ ಸಾಧ್ಯವೇ ಇಲ್ಲ. ಪ್ರತಿಯೊಂದರಲ್ಲೂ ವೈವಿಧ್ಯತೆ, ಭಿನ್ನತೆ, ನೋಡಿದರೆ ಪ್ರತ್ಯೇಕತೆ ಎಲ್ಲ ಕಾಣುತ್ತೆ. ಆದರೆ ಎಲ್ಲ ವೈವಿಧ್ಯತೆಗಳು ಬಾಹ್ಯದಲ್ಲಿದ್ದರೆ ಆ ಎಲ್ಲ ವೈವಿಧ್ಯತೆಗಳ ಹಿಂದೆ ಒಂದೇ ಏಕತತ್ವವು ಅಡಗಿ ಕುಳಿತುಕೊಂಡಿದೆ. ಅದು ಮೂಲಭೂತ ಆಧಾರವಾಗಿದೆ. ಆ ನಿಯಮವನ್ನೇ ಅಗತ್ಯ ಏಕತೆಯ ನಿಯಮ, ದ ಲಾ ಆಫ್ ಎಸೆನ್ಷಿಯಲ್ ಯೂನಿಟಿ ಅಂತ ಕರೀತಾರೆ, ಅಥವಾ ದ ಲಾ ಆಫ್ ಎಸೆನ್ಷಿಯಲ್ ಒನ್ನೆಸ್ ಅಂತ ಕರೀತಾರೆ.
ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ ಮೊದಲನೆಯ ಆಬ್ಜೆಕ್ಟಿವ್ ಏನು? ಸಾರ್ವತ್ರಿಕ ಸೋದರತ್ವದ ಒಂದು ಅಂಕುರವನ್ನು ಏರ್ಪಡಿಸುವುದು. ಸೋದರರು ಅಂದರೆ ಬರೀ ಮನುಷ್ಯರೇ ಅಲ್ಲ, ನಮ್ಮ ಮೇಲಿರುವಂತಹ ಅಧ್ಯಾತ್ಮ ಜೀವರುಗಳು ನಮಗೆ ಹಿರಿಯ ಸೋದರರೇ. ನಮಗಿಂತ ಸಂಸರಣೆಯಲ್ಲಿ ಹಿಂದಿರುವಂಥ ಪ್ರಾಣಿಗಳು, ಪಶುಗಳು, ಸಸ್ಯಗಳು, ಮರಗಳು, ಖನಿಜಗಳು ಅವು ಸಹ ನಮಗೆ ಸೋದರರೇ. ಯಾಕೆ ಸೋದರರು? ಬಿಕಾಸ್ ನಾವೆಲ್ಲರೂ ಬಂದಿರೋದು ಒಂದೇ ತತ್ವದಿಂದ. ಎಲ್ಲರಲ್ಲೂ ಮಿಡಿಯುತ್ತಿರುವ ಪ್ರಜ್ಞೆ ಒಂದೇ ಪ್ರಜ್ಞೆ. ಅದಕ್ಕೆ ಏಕತತ್ವವನ್ನು ಪ್ರತಿಪಾದಿಸುತ್ತೆ ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ ವಾಂಗ್ಮಯ. ಅದಕ್ಕೆ ಮೂಲ ಕಾರಣ ಗುಪ್ತ ಸಿದ್ಧಾಂತದ ಈ ನಿಯಮ. ಈ ಏಕತ್ವದ ನಿಯಮ ಜಗತ್ತಿನಲ್ಲಿ ಎಲ್ಲೆಲ್ಲೂ ಇರೋದಾದರೆ ನಮ್ಗೆ ಯಾಕದು ಗೋಚರವಾಗ್ತಾ ಇಲ್ಲ? ಯಾಕೆ ಗೋಚರವಾಗ್ತಿಲ್ಲ ಅಂದರೆ, ಏಕತ್ವವು ಕಣ್ಮರೆಯಾಗಿದೆ ಅಥವಾ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಜಗತ್ತಿನಲ್ಲಿ ಹಲವಾರು ವೈವಿಧ್ಯತೆಗಳು, ವರ್ಗಗಳು, ಭಿನ್ನತೆಗಳು ಎದ್ದು ಕಾಣ್ತಾ ಇವೆ. ಆ ಭಿನ್ನತೆಗಳ ಹಿಂದೆ ಇರುವ ಏಕತತ್ವ ಕಣ್ಮರೆಯಾಗ್ಬಿಟ್ಟಿದೆ. ದೊಡ್ಡ ಆಲದ ಮರ ಎಲ್ಲಿಂದ ಹುಟ್ಟಿತು? ಒಂದು ಆ ಸಣ್ಣ ಬೀಜದಲ್ಲಿ ದೊಡ್ಡ ವೃಕ್ಷ ಅಡಗಿಕೊಂಡಿದೆ. ಆದರೆ ಕಾಣಿಸುತ್ತಾ? ಅದು ಕಾಣಿಸಲ್ಲ. ಕಾಣಿಸ್ತಿರೋದು ದೊಡ್ಡ ಆಲದ ಮರ. ಆ ಆಲದ ಮರದ ಒಂದು ವಾಟ್ ಯು ಕಾಲ್ ಐಡಿಯೇಷನ್ ಅಂತೀವಿ ನಾವು. ಕಾಸ್ಮಿಕ್ ಐಡಿಯೇಷನ್ ಅಂತ ಮುಂದೆ ಮಾತಾಡ್ತೀನಿ ಅದರ ಬಗ್ಗೆ. ಐಡಿಯೇಷನ್ ಅಂದರೆ ಆ ದೊಡ್ಡ ಮರದ ಒಂದು ಕಲ್ಪನಾ ವ್ಯೂಹ ಆ ಸಣ್ಣ ಸಾಸಿವೆ ಕಾಳಿನ ಬೀಜದಲ್ಲಿ ಇತ್ತು. ನೀವು ಅದನ್ನು ಮಣ್ಣಿಗೆ ಹಾಕಿ ಬೇಕಾದ ಪೋಷಕಾಂಶಗಳನ್ನು, ಸೂರ್ಯನ ಬೆಳಕನ್ನು ಕೊಟ್ಟಾಗದೇನಾಯಿತು? ಅದರಲ್ಲಿರೋ ಸಾಮರ್ಥ್ಯ ವ್ಯಕ್ತವಾಗಿ ದೊಡ್ಡ ಮರವೇ ಹೊರಬಂತು. ಹಾಗೆ ಏಕತ್ವವು ಗುಪ್ತವಾಗಿ ಅಡಗಿಕೊಂಡು ಬಿಟ್ಟಿದೆ, ಹುದುಗಿಕೊಂಡು ಬಿಟ್ಟಿದೆ. ವೈವಿಧ್ಯತೆಗಳು ಎದ್ದು ಕಾಣ್ತಾ ಇದೆ. ಆ ವೈವಿಧ್ಯತೆಗಳು ಎಷ್ಟೇ ಎದ್ದು ಕಂಡ್ರೂ ಆ ಎಲ್ಲ ವೈವಿಧ್ಯತೆಗಳ ಹಿಂದೆ ಇರೋ ಏಕತತ್ವದ ಬಗ್ಗೆ ನಮಗೆ ಒಂದು ಆಳ ವಿಶ್ವಾಸವಿರಬೇಕು. ಅದನ್ನು ವಿವರಿಸುತ್ತಾ ಈ ಏಕತೆಯ ನಿಯಮವು ಶ್ರೇಣೀಕೃತ ವರ್ಗಗಳ ನಿಯಮವಾಗಿ ಪ್ರಕಟಗೊಳ್ಳುತ್ತದೆ. ಏಕತ್ವವು ಜಗತ್ತಿನಲ್ಲಿ ಒಂದು ಶ್ರೇಣೀಕೃತ ವರ್ಗಗಳಾಗಿ ವ್ಯಕ್ತವಾಗುತ್ತದೆ. ಶ್ರೇಣೀಕೃತ ವರ್ಗಗಳು ಅಂದರೆ ಏನು? ಇಟ್ಸ್ ಎ ಸಿಸ್ಟಮ್ ಆಫ್ ಹೈರಾರ್ಕಿ ಅಂತ ಹೇಳ್ತೇವೆ. ಸಿಸ್ಟಮ್ ಆಫ್ ಹೈರಾರ್ಕಿ. ಹೈರಾರ್ಕಿ ಅಂದರೆ ಶ್ರೇಣೀಕೃತ, ವರ್ಗಗಳು ಅಂದರೆ ಅಲ್ಲಿ ವಿಭಜನೆಗಳು ನಿಯಮವಾಗಿ ವ್ಯಕ್ತವಾಗಿದೆ. ಜಗತ್ತಿನ ಪ್ರತಿಯೊಂದು ವ್ಯವಸ್ಥೆಯು ಶ್ರೇಣೀಕೃತ ವರ್ಗಗಳ ಒಂದು ನಿಯಮಕ್ಕೆ ಅನುಸಾರವಾಗಿ ನಡೆಯುತ್ತೆ. ಈಗ ನೋಡಿ, ಕೆಲವು ಉದಾಹರಣೆ ಕೊಟ್ಟು ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಯಾವುದೇ ವ್ಯವಸ್ಥೆಯಲ್ಲಿ ವ್ಯಕ್ತಿಗಳಾಗಲಿ, ಅಧಿಕಾರವಾಗಲಿ, ವಸ್ತುಗಳಾಗಲಿ ಒಂದು ಕ್ರಮಬದ್ಧ ವರ್ಗೀಕರಣವನ್ನು ಹೊಂದಿರುತ್ತದೆ. ಒಂದು ಕ್ರಮಬದ್ಧ ವರ್ಗೀಕರಣ. ಯಾವುದೇ ವ್ಯವಸ್ಥೆಯನ್ನು ತಗೊಳ್ಳಿ, ಅದರಲ್ಲಿ ಸಾವಿರಾರು, ಲಕ್ಷಾಂತರ, ಕೋಟ್ಯಾಂತರ ಜನರಿರ್ಬೋದು. ಆ ಎಲ್ಲ ಮನುಷ್ಯರಲ್ಲಿ ಮಿಡಿತಾ ಇರೋಂಥ ಪರಮಾತ್ಮ ಒಬ್ಬನೇ ಇರಬಹುದು. ಅಲ್ಲಿ ಏಕತ್ವವೇ ಮೂಲ ನಿಯಮವಾಗಿರಬಹುದು. ಆದರೆ ಆ ವ್ಯವಸ್ಥೆಯಲ್ಲಿ ಮನುಷ್ಯರು ಒಬ್ಬೊಬ್ಬರು ಒಂದೊಂದು ಹಂತದ ಪದವಿಯಲ್ಲೋ, ಅಧಿಕಾರದಲ್ಲೋ ಅಥವಾ ವ್ಯವಸ್ಥೆಯ ಒಂದು ಘಟ್ಟದಲ್ಲೋ ಇರ್ತಾರೆ. ಈಗ ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯನ್ನೇ ತೆಗೆದುಕೊಂಡ್ರೆ ಒಂದು ಸಿಸ್ಟಮ್ ಇದೆಯಾ ಇಲ್ವೋ? ಇಲ್ಲಿ ಯಾವ ಥರ ಇದೆ ಸಿಸ್ಟಮ್ಮು? ಒಬ್ಬರು ಪ್ರೆಸಿಡೆಂಟು, ಒಬ್ಬರು ವೈಸ್ ಪ್ರೆಸಿಡೆಂಟು, ಒಬ್ಬರು ಸೆಕ್ರೆಟರಿ, ಇನ್ನೊಬ್ಬರು ಅಸಿಸ್ಟೆಂಟ್ ಸೆಕ್ರೆಟರಿ, ಒಬ್ಬರು ಟ್ರೆಷರರು, ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸು, ಅದರ ನಂತರ ಸದಸ್ಯರಲ್ಲಿ ES ಸದಸ್ಯರು, TS ಸದಸ್ಯರು, ಸೀನಿಯರ್ ಸದಸ್ಯರು, ಜೂನಿಯರ್ ಸದಸ್ಯರು ಎಲ್ಲ ಇದೆಯಾ ಇಲ್ವಾ? ಆದರೆ ಎಲ್ಲರೂ ಒಂದೇ. ಆದರೆ ಈ ಸಂಸ್ಥೆಯನ್ನು ನಡೆಸಬೇಕಂದ್ರೆ ಒಂದು ಶ್ರೇಣೀಕೃತ ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯಲ್ಲಿ ಒಂದು ವರ್ಗೀಕರಣ ಇದೆ. ಒಬ್ಬೊಬ್ಬರು ಒಂದೊಂದು ಹಂತದಲ್ಲಿ ನಿಂತಿದ್ದೇವೆ. ಆದರೆ ಎಲ್ಲರ ಹಿಂದೆ ಮಿಡಿತಾ ಇರುವಂಥ ಪ್ರಜ್ಞೆ, ಆತ್ಮ ಒಂದೇ. ಆದರೆ
ಸೆಕ್ರೆಟರಿಗೆ ಇರುವಂಥ ಅಧಿಕಾರ ಡೆಪ್ಯೂಟಿ ಸೆಕ್ರೆಟರಿಗೆ ಇರಲ್ಲ. ಕಾರಣ ಸೆಕ್ರೆಟರಿ ಕೆಳಗಡೆ ಯಾರು ಕೆಲಸ ಮಾಡ್ತಾರೆ? ಡೆಪ್ಯೂಟಿ ಸೆಕ್ರೆಟರಿ. ಡೆಪ್ಯೂಟಿ ಸೆಕ್ರೆಟರಿ ಕೆಳಗಡೆ ಅಸಿಸ್ಟೆಂಟ್ ಸೆಕ್ರೆಟರಿ ಕೆಲಸ ಮಾಡ್ತಾರೆ. ಹೌದಾ ಅಲ್ವಾ? ಅರ್ಥ ಆಗ್ತಿದೆಯಾ ಇಲ್ವಾ ನಿಮಗೆ ಇದು? ಆರ್ ಯು ಫಾಲೋಯಿಂಗ್ ಮೀ? ಆರ್ ಯು ಫಾಲೋಯಿಂಗ್ ಮೀ ಆರ್ ನಾಟ್? ಇದು ಒಂದು ಸ್ಕೀಮ್ ಅಥವಾ ಯೋಜನೆ. ಇಂಥ ಯೋಜನೆಗಳು ಎಲ್ಲೆಲ್ಲೂ ಕಂಡು ಬರುತ್ತೆ ಜಗತ್ತಿನಲ್ಲಿ. ನಾನು ನಿಮಗೆ ಸರಳವಾಗಿ ಒಂದು ಥಿಯೋಸಾಫಿಕಲ್ ಸೊಸೈಟಿಯ ವಿವರಣೆ ನೀಡಿದೆ. ಆ ಥರ ಹಲವಾರು ಶ್ರೇಣೀಕೃತ ವರ್ಗಗಳು ಇದೆ ಇಲ್ಲಿ. ಈ ನಿಯಮ ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ಕಂಡು ಬರುತ್ತದೆ. ಸಣ್ಣ ಅಣುವಿನಿಂದ ಹಿಡಿದು ದೊಡ್ಡ ನೀಹಾರಿಕೆ ಅಂದರೆ ಗ್ಯಾಲಕ್ಸಿ, ನೀಹಾರಿಕೆಯವರೆಗೆ ಎಲ್ಲವೂ ಕ್ರಮಬದ್ಧವಾದ ವ್ಯವಸ್ಥೆ ಹಂತ ಹಂತವಾಗಿ ವ್ಯಕ್ತವಾಗುತ್ತದೆ. ಪ್ರತಿ ಹಂತಕ್ಕೂ ಮೇಲಿನ ಒಂದು ಹಂತ ಇರುತ್ತೆ ಮತ್ತು ಕೆಳಗಿನ ಒಂದು ಹಂತ ಇರುತ್ತೆ. ಇದು ಹೇಗೆ ಅಂದರೆ ಏಣಿ ಇದ್ದ ಹಾಗೆ. ಏಣಿಯಲ್ಲಿ ಹಲವಾರು ಮೆಟ್ಟಿಲುಗಳು ಅಥವಾ ರಂಗ್ಸ್ ಆಫ್ ದ ಲ್ಯಾಡರ್ ಅಂತ ಹೇಳ್ತೇವೆ ನಾವು. ರಂಗ್ಗಳಿರುತ್ತೆ. ಈ ರಂಗ್ಸ್ನ ನಾವು ಏನು ಮಾಡ್ತೀವಿ? ಕೆಳಗಿನಿಂದ ಮೇಲಕ್ಕೆ ಹತ್ತುತ್ತಾ ಹೋಗ್ತೀವಿ. ಮೇಲ್ ನಿಂತಿರೋ ವ್ಯಕ್ತಿಗೆ ಕೆಳಗಿನ ಎಲ್ಲ ದೃಶ್ಯಗಳು ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕಿಂತ ಕೆಳಗೆ ನಿಂತಿರೋ ವ್ಯಕ್ತಿಗೆ ಇನ್ನೂ ಸ್ವಲ್ಪ ಕಡಿಮೆ ಕಾಣಿಸುತ್ತಾ, ಚೆನ್ನಾಗಿ ಕಾಣಿಸುತ್ತಾ? ಕೆಳಗಿರೋದ್ರಿಂದ ಕಡಿಮೆ ಕಾಣಿಸುತ್ತೆ. ಅವನು ಕೆಳಗಿರೋವನಿಗೆ ದಿಸ್ ಇಸ್ ಹೌ ದ ಆರ್ಡರ್ ಈಸ್. ಅಂದರೆ ಪ್ರತಿ ಹಂತಕ್ಕೂ ಮೇಲಿನ ಒಂದು ಹಂತ ಇರುತ್ತೆ, ಹಾಗೆ ಕೆಳಗಿನ ಒಂದು ಹಂತವೂ ಇರುತ್ತದೆ. ಪೊಲೀಸ್ ಇಲಾಖೆ ಒಂದು ಉದಾಹರಣೆ ಹೇಳ್ತೇನೆ. ಪೊಲೀಸ್ ಇಲಾಖೆಯಲ್ಲಿ ಕಮಿಷನರ್ ಅನ್ನೋದು ದೊಡ್ಡ ಹುದ್ದೆ ಅಂತ ನೀವು ತಿಳ್ಕೊಂಡ್ರೆ, ಅಲ್ಲಿಂದ ಹಿಡಿದು ಕೆಳಗಿನ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ವರೆಗೆ ಹಲವು ಹುದ್ದೆಗಳಿರ್ತವೆ. ಆರೋಗ್ಯ ಇಲಾಖೆಯಲ್ಲಿ ಆರೋಗ್ಯ ಮಂತ್ರಿಗಳಿಂದ ಹಿಡಿದು ಜೂನಿಯರ್ ವೈದ್ಯರು, ಅವರಿಗಿಂತ ಕೆಳಗೆ ಎಷ್ಟೋ ಹಂತಗಳಿರ್ತವೆ. ನಾನೀಗ ಇದರ ಬಗ್ಗೆ ಸಾಕಷ್ಟು ಒಂದು ಅಧ್ಯಯನವನ್ನು ಮಾಡಿ ನಿಮ್ಮ ಮುಂದೆ ಈ ಶ್ರೇಣೀಕೃತ ವ್ಯವಸ್ಥೆಯನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ಪ್ರತಿಪಾದಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಸೃಷ್ಟಿಯಲ್ಲಿ ಸಹ ಅಂಥ ಶ್ರೇಣೀಕೃತ ವರ್ಗ ವ್ಯವಸ್ಥೆ ಇದೆ. ಸೃಷ್ಟಿಯಲ್ಲಿ ಎರಡು ಮುಖ್ಯ ಭಾಗಗಳು, ಒಂದು ಪ್ರಜ್ಞೆ, ಮತ್ತೊಂದು ಪದಾರ್ಥ. ಪ್ರಜ್ಞೆಯ ಸೃಷ್ಟಿ ಮತ್ತು ಪದಾರ್ಥದ ಸೃಷ್ಟಿ. ಈಗ ಮೂರನೆಯ ಸ್ಟ್ಯಾನ್ಸಾನಲ್ಲಿ ಪದಾರ್ಥದ ಸೃಷ್ಟಿ ಆಗಿದೆ. ಈ ಪದಾರ್ಥದ ಸೃಷ್ಟಿಯ ಜೊತೆಗೆ ಪ್ರಜ್ಞೆಯು ಸಹ ವ್ಯಕ್ತವಾಗಬೇಕು. ಈಗ ಪದಾರ್ಥ ಅಂತ ಅಂದರೆ ಮತ್ತೇನೂ ಅಲ್ಲ, ಪ್ರಕೃತಿ. ಪ್ರಜ್ಞೆ ಅಂದರೆ ಮತ್ತೇನೂ ಅಲ್ಲ, ಪುರುಷ. ಪುರುಷನ ಒಂದು ವ್ಯಕ್ತ ರೂಪವೇ ಪ್ರಜ್ಞೆ. ಪ್ರಕೃತಿಯ ವ್ಯಕ್ತ ರೂಪವೇ ಪದಾರ್ಥ. ಪುರುಷ ಮತ್ತು ಪ್ರಕೃತಿಗಳ ಸಮ್ಮಿಲನವೇ ಈ ಜಗತ್ತಿನ ಎಲ್ಲ ಸೃಷ್ಟಿಗೂ ಕಾರಣವಾಗಿರುತ್ತೆ. ಪದಾರ್ಥ ಸೃಷ್ಟಿಯಾದ ನಂತರ ಆ ಪದಾರ್ಥದ ಒಳಗೆ ಹೋಗಿ ಸೇರ್ಕೊಳ್ಳೋದು ಯಾವುದು? ಪ್ರಜ್ಞೆ ಅಥವಾ ಪುರುಷ. ಪ್ರಜ್ಞೆ ಅಥವಾ ಪುರುಷ ಅದರ ಒಳಗಡೆ ಹೋಗಿ ಸೇರ್ಕೊಳ್ತಾನೆ. ಭ್ರೂಣ ಹೊಟ್ಟೆಯಲ್ಲಿ ತಯಾರಾಗತ್ತೆ. 2-3 ತಿಂಗಳಾದಾಗ ಆ ಭ್ರೂಣಕ್ಕೆ ಅದರೊಳಗಡೆ ಒಂದು ನಿರ್ದಿಷ್ಟ ಪ್ರಜ್ಞೆ ಹೋಗಿ ಸೇರಿಕೊಳ್ಳುತ್ತೆ. ಆ ಪ್ರಜ್ಞೆ ಆ ಭ್ರೂಣವನ್ನು ಸಂಪೂರ್ಣವಾಗಿ ಚೈತನ್ಯಗೊಳಿಸಿಬಿಡುತ್ತೆ. ಅಂದರೆ ಪ್ರಜ್ಞೆ ವ್ಯಕ್ತವಾಗಲಿಕ್ಕೆ ಏನು ಬೇಕು? ಪ್ರಜ್ಞೆ ವ್ಯಕ್ತವಾಗಲಿಕ್ಕೆ ಏನು ಬೇಕು? ಒಂದು ವಾಹನ ಬೇಕು. ಆ ವಾಹನ ಯಾವುದು? ಪದಾರ್ಥ. ಪದಾರ್ಥವಿಲ್ಲದೆ ಪ್ರಜ್ಞೆ ವ್ಯಕ್ತವಾಗಲಿಕ್ಕೆ ಸಾಧ್ಯ ಇಲ್ಲ, ಅದು ಅವ್ಯಕ್ತವಾಗಿರುತ್ತೆ. ಹಾಗಾಗಿ ಸೃಷ್ಟಿ ಮತ್ತು ಸಂಸರಣೆಯಲ್ಲಿ 2 ಭಾಗ ಬರುತ್ತೆ. ಅದು ಕ್ರಿಯೇಷನ್ ಆಫ್ ಕಾನ್ಷಿಯಸ್ನೆಸ್, ಕ್ರಿಯೇಷನ್ ಆಫ್ ಸ್ಪಿರಿಟ್ ಆ್ಯಂಡ್ ಕ್ರಿಯೇಷನ್ ಆಫ್ ಮ್ಯಾಟರ್. ಈಗ ಇದನ್ನು ವಿವರಿಸಿ ಹೇಳುವಾಗ ನಾನು ನಿಮಗೆ ಒಂದು ವೃತ್ತ ಹೇಳಿದೆ. ಕಪ್ಪು ಬಣ್ಣದ ವೃತ್ತ, ಏನೂ ಇಲ್ಲ, ಪರಿಧಿ ಇದೆ, ಅದು ಬಿಳಿ ಬಣ್ಣದ ಪರಿಧಿ. 2ನೇ ಹಂತ, ಆ ವೃತ್ತದ ಮಧ್ಯದಲ್ಲಿ ಒಂದು ಬಿಳಿ ಬಣ್ಣದ ಚುಕ್ಕೆ ಕಾಣಿಸುತ್ತೆ. ಆ ಬಿಳಿ ಬಣ್ಣದ ಚುಕ್ಕೆಯ ಅರ್ಥ ಏನು ಅಂತಂದರೆ, ಅಲ್ಲಿ ಬೀಜ ಏನಾಗ್ತಿದೆ? ಮೊಳಕೆಯೊಡಿತಾ ಇದೆ. ಇಟ್ ಈಸ್ ದ ಪ್ರೈಮಾರ್ಡಿಯಲ್ ಸ್ಟೇಜ್ ಆಫ್ ಕ್ರಿಯೇಷನ್. ಪ್ರೈಮಾರ್ಡಿಯಲ್ ಸ್ಟೇಜ್ ಆಫ್ ಕ್ರಿಯೇಷನ್ ಅದು. ನಂತರ ಏನಾಗುತ್ತೆ? ಆ ಮಧ್ಯದಲ್ಲಿರುವ ಚುಕ್ಕೆಯಲ್ಲಿ
ನೋಡಿ, ಇದು ವೃತ್ತ, ಮಧ್ಯದಲ್ಲಿ ಚುಕ್ಕೆ, ಸೆಂಟರ್ ಅದು ಬಿಳಿ ಬಣ್ಣದ ಸೆಂಟರು, ಅಲ್ಲೊಂದು ಅಡ್ಡಗೆರೆ ಬರುತ್ತೆ. ಆ ಅಡ್ಡಗೆರೆ ವೃತ್ತದ ವ್ಯಾಸ. ವ್ಯಾಸ ಅಂದರೆ ಗೊತ್ತಲ್ಲ ನಿಮಗೆ, ಇಟ್ ಈಸ್ ಅ ಡಯಾಮೀಟರ್. ಆ ವೃತ್ತದ ವ್ಯಾಸ ಅಡ್ಡಗೆರೆ ಬರುತ್ತಲ್ಲ, ಅದು ಮ್ಯಾಟರ್. ಅದು ಮ್ಯಾಟರ್ ಅಂದರೆ ಅದು ಪ್ರಕೃತಿಯ ಸೃಷ್ಟಿ. ಪ್ರಕೃತಿ ಅಂದರೆ ಮೂಲ ಪ್ರಕೃತಿ. ಅದಿತಿ ಅಂತ ಹೇಳ್ತೀವಿ ನಾವು ಅದನ್ನು, ಮೂಲ ಪ್ರಕೃತಿ ಅಥವಾ ಅದಿತಿ. ಅದಿತಿ ಈಸ್ ಅ ವಂಡರ್ಫುಲ್ ನೇಮ್. ನನಗೇನಾದರೂ ಇನ್ನೊಂದು ಮಗಳು ಹುಟ್ಟಿದರೆ ಅದಿತಿ ಅಂತ ಇಡ್ತಿದ್ದೆ. ಎಷ್ಟು ಶ್ರೇಷ್ಠವಾದ ಹೆಸರು ಗೊತ್ತಾ ಅದು. ಎಲ್ಲದಕ್ಕೂ ಮೂಲ ಅದು ಅದಿತಿ. ಓಕೆ, ಆ ಅದಿತಿ ಅಡ್ಡರೇಖೆ, ಅಡ್ಡವ್ಯಾಸ. ಅದರ ಮುಂದಿನ ಸ್ಥಿತಿ ಏನಂದರೆ ಉದ್ದ ರೇಖೆ ಬರ್ತಿದೆ. ಅರ್ಥ ಆಗ್ತಿದೆಯಾ ನಿಮಗೆ? ಮೊದಲು ಬರೀ ಅಡ್ಡರೇಖೆ ಇತ್ತು. ಅದು ಯಾವುದರ ಸೃಷ್ಟಿ? ಮ್ಯಾಟರ್ ಅಂದರೆ ಮಾಯೆ ಅಂದರೆ ಪ್ರಕೃತಿ, ಮೂಲ ಪದಾರ್ಥ, ಮೂಲ ಪ್ರಕೃತಿ, ಅದರ ಸೃಷ್ಟಿ ಆಯಿತು. ಅಡ್ಡರೇಖೆ. ಈಗ ಉದ್ದ ರೇಖೆ ಒಂದು ಎಳೆಯುತ್ತೆ. ಆ ಉದ್ದ ರೇಖೆ ಏನು ಗೊತ್ತಾ? ಪ್ರಜ್ಞೆ, ಪುರುಷ. ಆ ಉದ್ದ ರೇಖೆ ಬಂದ ಮೇಲೆ ವೃತ್ತದ ಒಳಗಡೆ ಒಂದು ಪ್ಲಸ್ ಮಾರ್ಕ್ ಬಂತು. ಹೌದಾ ಅಲ್ವಾ? ಆ ಪ್ಲಸ್ ಅನ್ನೇ ಕ್ರಾಸ್ ಅಂತ ಕರೀತಾರೆ, ಶಿಲುಬೆ ಅಂತ ಹೇಳ್ತಾರೆ. ಅದಕ್ಕೆ ಹೀಗೀಗೆ ಒಂದು ಅಡ್ಡಡ್ಡ ಗೆರೆಗಳು ಪ್ರತಿ ತುದಿಗೂ ಹಾಕಿದ್ರೆ ಸ್ವಸ್ತಿಕವಾಗತ್ತದು. ಹೌದಾ ಅಲ್ವಾ? ಸ್ವಸ್ತಿಕ ಆಗತ್ತಾ ಇಲ್ವಾ? ಆಗುತ್ತೆ. ಆ ಸ್ವಸ್ತಿಕ ಆದಮೇಲೆ ಸುತ್ತಲೂ ಇರೋ ಪರಿಧಿಯನ್ನು ತೆಗೆದುಬಿಡ್ತಾರೆ. ಅದರ ಅರ್ಥ ಇನ್ಫಿನಿಟ್ ಯೂನಿವರ್ಸ್ ವೇರ್ ಪುರುಷ ಹ್ಯಾಸ್ ಎಂಟರ್ಡ್ ಇಂಟು ಪ್ರಕೃತಿ ಟು ದ ರಾಕ್ ಬಾಟಮ್. ಘನ ಪದಾರ್ಥದ ಕೆಳ ತುದಿಯ ತನಕ ಪುರುಷ ಪ್ರವೇಶ ಮಾಡಿಬಿಟ್ಟಿದ್ದಾನೆ. ದಟ್ ಈಸ್ ಕಾಲ್ಡ್ ಕ್ರೂಸಿಫಿಕೇಶನ್ ಆಫ್ ಸ್ಪಿರಿಟ್ ವಿತ್ ದ ಮ್ಯಾಟರ್. ಅಂದರೆ ಪುರುಷನನ್ನು ಪ್ರಕೃತಿಯಲ್ಲಿ ಶಿಲುಬೆಗೆ ಏರಿಸಿರೋದು. ಇದು ಪ್ರಕೃತಿ ಆದರೆ ಈ ಪ್ರಕೃತಿಯಲ್ಲಿ ಚೈತನ್ಯ ಬಂದು ಶಿಲುಬೆಗೇರಿದೆ. ಇಟ್ ಈಸ್ ಕ್ರೂಸಿಫೈಡ್. ಇಟ್ ಈಸ್ ನೇಲ್ಡ್ ಇನ್ ಟು ದ ನೇಚರ್. ಆರ್ ಯು ಫಾಲೋಯಿಂಗ್ ಮೀ? ಹೌ ಮೆನಿ ಆಫ್ ಯು ಆರ್ ಫಾಲೋಯಿಂಗ್? ಫ್ಯೂ, ವೆರಿ ಫ್ಯೂ. ಗುಡ್. ಅಟ್ಲೀಸ್ಟ್ ಒಂದು 50-60% ಜನರಿಗಾದರೂ ಅರ್ಥ ಆಗ್ತಾ ಇದೆ. ಪ್ಲೀಸ್ ಟ್ರೈ ಟು ರೇಸ್ ಯುವರ್ ಕಾನ್ಷಿಯಸ್ನೆಸ್. ಮೊದಲನೇ ಹಂತದಲ್ಲಿ ಬರೀ ಒಂದು ವೃತ್ತವಿದೆ. ವೃತ್ತದ ತುಂಬ ಕಪ್ಪು ಬಣ್ಣ, ಅದು ಕಾರ್ಗತ್ತಲು, ಅಲ್ಲೇನೂ ಇರಲಿಲ್ಲ, ಬೆಳಕು ಇರಲಿಲ್ಲ, ಅಷ್ಟೇ. ಎರಡನೇ ಹಂತದಲ್ಲಿ ಆ ಕಪ್ಪು ಬಣ್ಣದ ವೃತ್ತ, ಬಿಳಿ ಬಣ್ಣದ ಪರಿಧಿ, ಮಧ್ಯದಲ್ಲೇನಿದೆ? ಒಂದು ಚುಕ್ಕೆ. ಆ ಚುಕ್ಕೆ ಅಂತಂದರೆ ಅರ್ಥ ಏನು? ಅದು ಪರಬ್ರಹ್ಮನ ಒಂದು ಪರಿಸ್ಥಿತಿ ಆ ಹಂತದಲ್ಲಿ. ಮೂರನೇ ಸಂದರ್ಭದಲ್ಲಿ, ಮೂರನೇ ಹಂತದಲ್ಲಿ ಏನಾಗುತ್ತೆ? ಆ ಚುಕ್ಕೆಯ ಮೇಲೆ ಎಂಥ ಗೆರೆ ಬರುತ್ತೆ? ಆ ಅಡ್ಡಗೆರೆ ಏನನ್ನು ಸೂಚಿಸುತ್ತೆ? ಪ್ರಕೃತಿಯನ್ನು, ಮಾಯೆಯನ್ನು, ಪದಾರ್ಥ ಪ್ರಪಂಚವನ್ನು ಸೂಚಿಸುತ್ತೆ ಅದು. ನಾಲ್ಕನೇ ಹಂತದಲ್ಲಿ ಏನಾಗುತ್ತೆ? ಉದ್ದಗೆರೆ ಎಳೆಯುತ್ತೆ. ಉದ್ದಗೆರೆಯನ್ನು ಏನಂತ ಕರಿತೀವಿ ನಾವು? ಪುರುಷ ಅಥವಾ ಪ್ರಜ್ಞೆ. ಪುರುಷನನ್ನು ಪ್ರಕೃತಿ ಎಂಬ ಶಿಲುಬೆಯ ಮೇಲೆ ಏನು ಮಾಡಿದ್ದಾರೆ? ಕ್ರೂಸಿಫೈಡ್, ಶಿಲುಬೆಗೆ ಏರಿಸಲಾಗಿದೆ ಅಂತ ಅರ್ಥ. ಅದಾದಮೇಲೆ ಏನಾಗುತ್ತೆ? ಅದು ಇಟ್ ಈಸ್ ಎ ಕ್ರಾಸ್, ಶಿಲುಬೆ. ಆ ಶಿಲುಬೆಯನ್ನು ಸ್ವಸ್ತಿಕ ಅಂತ ಸಹ ನಾವು ಕರಿತೀವಿ. ಇದಾದಮೇಲೆ ಏನಾಗುತ್ತೆ? ಸುತ್ತಲೂ ಇರೋ ಪರಿಧಿಯನ್ನು ತೆಗೆದುಬಿಡ್ತೀವಿ. ಇದು ಮೇಡಮ್ ಬ್ಲಾವೆಟ್ಸ್ಕಿಯವರು ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಕೊಟ್ಟಿರುವಂತಹ ಗುಪ್ತ ಚಿಹ್ನೆಗಳು. ಬೇಕಾದಷ್ಟು ಚಿಹ್ನೆಗಳಿದೆ ಈ ಥರ. ಹಾವು ಸುರುಳಿ ಸುತ್ತಿ ತನ್ನ ಬಾಲವನ್ನು ಏನು ಮಾಡ್ತಿದೆ? ತಾನೇ ಬಾಯಲ್ಲಿ ಇಟ್ಕೊಂಡು ನುಗ್ತಾ ಇದೆ. ಓಕೆ, ಅದಕ್ಕೊಂದು ಕ್ರಿಪ್ಟಿಕ್ ಇದೆ. ನಮ್ಮ ಸನಾತನ ಧರ್ಮ, ಯಾವುದೇ ಮತದ ಸನಾತನ ಭಾಗಕ್ಕೆ ಹೋದರೆ ಇಂಥ ಚಿಹ್ನೆಗಳು ಬೇಕಾದಷ್ಟು ಸಿಕ್ಕುತ್ತವೆ. ಪ್ರತಿ ಚಿಹ್ನೆಗೂ ತನ್ನದೇ ಆದಂತಹ ಆಳ ಗುಪ್ತ ಅರ್ಥ ಇದೆ. ಇರಲಿ, ಸೃಷ್ಟಿ ಹೀಗೆ ನಡೆಯುವಾಗ ಸೃಷ್ಟಿಗೆ ಎರಡು ಭಾಗಗಳಿದೆ. ಒಂದು ಪ್ರಜ್ಞೆಯ ಸೃಷ್ಟಿ, ಮತ್ತೊಂದು ಪದಾರ್ಥ ಅಥವಾ ಪ್ರಕೃತಿಯ ಸೃಷ್ಟಿ. ಪದಾರ್ಥವನ್ನೇ ನಾವು ಮಾಯೆ ಅಂತ ಕರೆಯೋದು. ಪ್ರಜ್ಞೆ ಅನ್ನೋದು ಇಟ್ ಈಸ್ ರಿಲೇಟೆಡ್ ಟು ಇಂಟೆಲಿಜೆನ್ಸ್. ಪ್ರಜ್ಞೆ ಬುದ್ಧಿವಂತಿಕೆಗೆ ಸಂಬಂಧಪಟ್ಟಿದ್ದು. ಪದಾರ್ಥ ಅನ್ನೋದು ರೂಪಕ್ಕೆ ಸಂಬಂಧಪಟ್ಟಿದ್ದು. ಈಗ ನೋಡಿ, ನಮಗೆ ಈ ರೂಪ ಇದೆ. ಈ ರೂಪ ಯಾವುದರಿಂದ ಮಾಡಲ್ಪಟ್ಟಿದೆ? ಪದಾರ್ಥದಿಂದ ಮಾಡಲ್ಪಟ್ಟಿದೆ. ಈ ರೂಪದ ಒಳಗಡೆ ಕೆಲಸ ಮಾಡ್ತಾ ಇದೆ ಒಂದು ಪ್ರಜ್ಞೆ. ಆ ಪ್ರಜ್ಞೆ ಯಾವುದ್ರ ಮೂಲಕ ಕೆಲಸ ಮಾಡ್ತಿದೆ?
ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತಿದೆ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಕ್ರಿಯೇಷನ್ ಹ್ಯಾಸ್ ಟೂ ಪಾರ್ಟ್ಸ್ ಟು ಇಟ್. ಒನ್ ಇಸ್ ದ ಸ್ಪಿರಿಟ್, another one is the matter. Spirit is the one which is crucified into the matter. If you read Basic Theosophy by Jeffrey Hodgson, ಅದರಲ್ಲಿ ಜೆಫರಿ ಹಾಡ್ಸನ್ ಅವರು ಒಂದು ಕಡೆ ಒಂದು ಸೆಂಟೆನ್ಸ್ ಬಳಸ್ತಾರೆ. ಮ್ಯಾನ್ ಇಸ್ ದ ಹೈಯೆಸ್ಟ್ ಸ್ಪಿರಿಟ್ ಕ್ರೂಸಿಫೈಡ್ ಇನ್ ಟು ದ ಲೋಯೆಸ್ಟ್ ಮ್ಯಾಟರ್ ಅಂತ ಹೇಳ್ತಾರೆ ಜೆಫರಿ ಹಾಡ್ಸನ್. ಅದು ಅವ್ರು ಹೇಳೋದೇ ಅಲ್ಲ, ಅದು ಹಲವಾರು ಗ್ರಂಥಗಳಲ್ಲೂ ಬಂದಿದೆ. ಮ್ಯಾನ್ ಇಸ್ ದ ಹೈಯೆಸ್ಟ್ ಸ್ಪಿರಿಟ್, ಮನುಷ್ಯ ಉನ್ನತ ಪ್ರಜ್ಞೆ. ಆದರೆ ಅವನನ್ನು ಎಲ್ಲಿಗೆ ಶಿಲುಬೆಗೇರಿಸಿದ್ದಾರೆ? ಅತ್ಯಂತ ಘನ ಪದಾರ್ಥಕ್ಕೆ ಶಿಲುಬೆಗೇರಿಸಿದ್ದಾರೆ. ಇದು ಅತ್ಯಂತ ಘನ ಪದಾರ್ಥ. ಮನುಷ್ಯನಿಗೆ ಪ್ರತ್ಯೇಕ ಆತ್ಮವಿದೆ, ಬೇರೆ ಯಾವ ಪ್ರಾಣಿಗಳಿಗೋ ಅದಿಲ್ಲ. ಅದಕ್ಕೇನೆ ದೇ ಸೇ ಮ್ಯಾನ್ ಇಸ್ ದ ಹೈಯೆಸ್ಟ್ ಸ್ಪಿರಿಟ್ ಬಟ್ ಹಿ ಈಸ್ ಬೀನ್ ನೇಲ್ಡ್ ಇನ್ ಟು ದ ಲೋಯೆಸ್ಟ್ ಮ್ಯಾಟರ್. ದಿಸ್ ಈಸ್ ವಾಟ್ ಈಸ್ ಎ ಹ್ಯೂಮನ್ ಬೀಯಿಂಗ್. ಶಿಲುಬೆಗೇನೋ ಏರಿಸ್ಬಿಟ್ರು, ಆದರೆ ಅದ್ರ ಫಜಿತಿ ಅನುಭವಿಸ್ತಿರೋರು ಯಾರು? ನಾವೇ. ಈ ಶಿಲುಬೆಗೇರಿಸಿರೋಂಥ ಆತ್ಮ ಏನು ಮಾಡುತ್ತೆ? ಸಾಕಪ್ಪ ಈ ಪದಾರ್ಥದ ಸಹವಾಸ, ಈ ಸಾಂದ್ರವಾದ ಶರೀರದಲ್ಲಿ ನಾನು ಬಂಧನಕ್ಕೊಳಗಾಗಿದ್ದೇನೆ, ನಾನು ಇದರಿಂದ ಹೊರಗಡೆ ಹೋಗಬೇಕು ಅಂತ ಬಯಸ್ತಾನೆ. ಆದರೆ ಪದಾರ್ಥ ಏನು ಮಾಡುತ್ತೆ? ನನಗೆ ಆತ್ಮ ಸಿಕ್ಬಿಟ್ಟಿದೆ, ನಾನು ಈ ಆತ್ಮನನ್ನು ಹೊರಗಡೆಗೆ ಬಿಡಲ್ಲ ಅಂತ ಹೇಳುತ್ತೆ. ಇದು ಪುರುಷ ಪ್ರಕೃತಿಗಳ ನಡುವಿನ ಸಂಬಂಧ. ಈ ಸಂಬಂಧವನ್ನು ರಜನೀಶರು ಒಂದು ದೀಪದ, ಮಡಿಕೆಯ ದೀಪಕ್ಕೆ ಹೋಲಿಸ್ತಾರೆ. ಮಡಿಕೆಯ ಒಂದು ಸಣ್ಣ ವಾಟ್ ಡು ಯು ಕಾಲ್ ದಟ್ ಲ್ಯಾಂಪ್ನ ಆ ಭಾಗವನ್ನು ಏನಂತ ಹೇಳ್ತೀರಿ ನೀವು? ಪ್ರಣತಿ ಅಂತೀರ? ಪ್ರಣತೆ ಅಂತೀರಿ. ಪ್ರಣತೆ, ಕರೆಕ್ಟ್. ಪ್ರಣತೆ ಅಂತ ಅಂದರೆ ಅದು ದೀಪ ಉರಿಸ್ಲಿಕ್ಕೆ ಬಳಸುವಂತಹ ಒಂದು ಸಣ್ಣ ಮಣ್ಣಿನ ಒಂದು ದೀಪ ಅದು. ಓಕೆ, ಅದರಲ್ಲಿ ಏನು ಹಾಕ್ತೀರಿ? ಎಣ್ಣೆ ಹಾಕ್ತೀರಿ. ಎಣ್ಣೆ ಹಾಕಿ ಏನು ಮಾಡ್ತೀರಿ? ಒಂದು ಬತ್ತಿ ಇಡ್ತೀರಿ. ಬತ್ತಿಗೆ ಏನು ಮಾಡ್ತೀರಿ? ಬೆಂಕಿ ಅಂಟಿಸ್ತೀರಿ. ಈ ಮಣ್ಣು ಪ್ರಕೃತಿ. ಪ್ರಣತೆ ಇದೆಯಲ್ಲ, ಅದು ಪ್ರಕೃತಿ. ಉರಿತಿರೋ ಜ್ಯೋತಿ ಇದೆಯಲ್ಲ, ಅದು ಪುರುಷ, ಆತ್ಮ. ಆ ಜ್ಯೋತಿ ಆತ್ಮಸ್ವರೂಪ, ಅದು ಪ್ರಕಾಶ, ಅದಕ್ಕೆ ಆಕಾರವಿಲ್ಲ, ಅದು ಸೂಕ್ಷ್ಮವಾದದ್ದು. ಆದರೆ ಮಣ್ಣು ಸ್ಥೂಲವಾದದ್ದು. ಮಣ್ಣು ಜಡ ವಸ್ತು ಅಂತ ಹೇಳಿದ್ರು. ನಿಜ ಹೇಳಬೇಕಂದ್ರೆ ಜಡ ವಸ್ತು ಯಾವುದೂ ಇಲ್ಲ ಜಗತ್ತಿನಲ್ಲೇ. ಆದರೆ ಘನ ವಸ್ತು, ಅದು ಘನಾನ? ಜ್ವಾಲೆ ಘನ ಅಲ್ಲ, ಸೂಕ್ಷ್ಮ ತತ್ವ. ಸ್ಥೂಲ ತತ್ವ ಯಾವುದು? ಮಣ್ಣಿನ ಹಣತೆ. ಆ ಮಣ್ಣಿನ ಹಣತೆಗೆ ಸೇರ್ಕೊಂಡು ಬಿಟ್ಟಿದೆ ಅದು. ಆದರೆ ಮಣ್ಣಿನ ಹಣತೆ ನೆಲದ ಮೇಲಿದೆ, ಅದು ನೆಲದ ಮೇಲೆ ಇರೋದು. ಅದು ಮೇಲೆ ಇರಲಿಕ್ಕೆ ತಂತಾನೆ ಸಾಧ್ಯ ಇಲ್ಲ. ಆದರೆ ಮೇಲೆ ಇರೋದು ಯಾವುದು? ಜ್ಯೋತಿ. ಮೇಲೆ ಹೋಗಬೇಕು ಅನ್ನುತ್ತೆ. ಆದರೆ ಆ ಮಣ್ಣಿನ ಹಣತೆ, ಆ ವಿಕ್ ಅಂದರೆ ಏನು? ಆ ಬತ್ತಿ ಇದೆಯಲ್ಲ, ಬತ್ತಿಯ ಮೂಲಕ ಆತ್ಮವನ್ನೇನು ಮಾಡುತ್ತೆ? ಹಿಡಿದಿಡುತ್ತೆ. ದಿಸ್ ಈಸ್ ವಾಟ್ ಈಸ್ ಹ್ಯೂಮನ್ ಬೀಯಿಂಗ್. ಮನುಷ್ಯ ದೀಪನೇ. ಅವನಲ್ಲಿ ಆತ್ಮವೆಂಬ ಜ್ಯೋತಿ ಉರಿತಾ ಇದೆ. ಈ ಶರೀರ ಹಣತೆಯಾಗಿದೆ. ಶರೀರ ಆತ್ಮನನ್ನು ಬಂಧಿಸುತ್ತೆ. ಆತ್ಮ ಶರೀರದಿಂದ ಬಿಡುಗಡೆ ಹೊಂದಿ ಮೇಲೆ ಹೋಗಲಿಕ್ಕೆ ಪ್ರಯತ್ನ ಪಡುತ್ತೆ. ಸೊ ಅಲ್ಟಿಮೇಟ್ಲಿ ಮ್ಯಾನ್ ಈಸ್ ದ ಹೈಯೆಸ್ಟ್ ಸ್ಪಿರಿಟ್ ಬಟ್ ಸ್ಟಕ್ ಇನ್ ಟು ದ ಲೋಯೆಸ್ಟ್ ಮ್ಯಾಟರ್. ಸ್ಟಕ್ ಇನ್ ದ ಲೋಯೆಸ್ಟ್ ಮ್ಯಾಟರ್ ಆರ್ ಕ್ರೂಸಿಫೈಡ್ ಇನ್ ದ ಲೋಯೆಸ್ಟ್ ಮ್ಯಾಟರ್ ಅಂತ ಹೇಳಬಹುದು. ಈಗ ನಮ್ಮ ಶ್ರೇಣೀಕೃತ ವರ್ಗ ವ್ಯವಸ್ಥೆ ಅಂತ ಹೇಳಿದ್ನಲ್ಲ, ಮೇಲಿಂದ ಕೆಳಗಿನವರೆಗೂ ಶ್ರೇಣೀಕೃತ ವರ್ಗಗಳಿದೆ ಎಲ್ಲೆಲ್ಲೂ ಅಂತ. ಆ ಶ್ರೇಣೀಕೃತ ವರ್ಗಗಳನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಪ್ರಜ್ಞೆಗೆ ಸಂಬಂಧಪಟ್ಟ ಶ್ರೇಣೀಕೃತ ವರ್ಗ ಒಂದಿದೆ, ಪದಾರ್ಥಕ್ಕೆ ಸಂಬಂಧಪಟ್ಟ ಶ್ರೇಣೀಕೃತ ವರ್ಗ ಒಂದಿದೆ. ಈ ಶ್ರೇಣೀಕೃತ ವರ್ಗಗಳನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ನಾನೀಗ ನಿಮಗೆ ಈ ಶ್ರೇಣೀಕೃತ ವರ್ಗವನ್ನು ವಿವರಿಸಿ ಹೇಳ್ತಾ ಇದ್ದೆ, ಅದನ್ನು ಮುಂದುವರಿಸ್ತಾ ಹೋಗ್ತೇನೆ. ನಾನು ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ ಇದೆ. ಓಕೆ, ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅಂತ. ಇದರಲ್ಲೊಂದು ಶ್ರೇಣೀಕೃತ ವರ್ಗ ಇದೆ, ವರ್ಗ ವ್ಯವಸ್ಥೆ ಇದೆ. ಹೇಗೆ ಅದು ನೋಡಿ, ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಸೆಕ್ರೆಟರಿಯೇಟ್ ಅಂತ ಒಂದಿರುತ್ತೆ, ಡೈರೆಕ್ಟೊರೇಟ್ ಅಂತ ಒಂದಿರುತ್ತೆ.
ಸೆಕ್ರೆಟರಿಯೇಟ್ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಆ್ಯಂಡ್ ಡೈರೆಕ್ಟರೇಟ್ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್. ಸೆಕ್ರೆಟರಿಯೇಟ್ ಎಲ್ಲಿದೆ ಗೊತ್ತಾ? ವಿಧಾನಸೌಧ ಪಕ್ಕದಲ್ಲಿ ಸೆಕ್ರೆಟರಿಯೇಟ್ ಬಿಲ್ಡಿಂಗ್ಗಳನ್ನು ನೀವು ಕೇಳಿರಬಹುದು, ಅಲ್ಲಿ ಸೆಕ್ರೆಟರಿಯೇಟ್ ಇದೆ. ಸೆಕ್ರೆಟರಿಯೇಟ್ ಏನು ಮಾಡ್ತಾರೆ, ಅಲ್ಲಿ ಯಾರ್ಯಾರು ಇರ್ತಾರೆ, ಅವ್ರು ಏನೇನು ಮಾಡ್ತಾರೆ? ದೇ ಆರ್ ಆಲ್ ಪಾಲಿಸಿ ಮೇಕರ್ಸ್. ಪಾಲಿಸಿ ಮೇಕರ್ಸ್ ಅಂದರೆ ಮಾರ್ಗಸೂಚಿಗಳನ್ನು ತಯಾರು ಮಾಡಿ ಕೊಡುವಂತಹ ವ್ಯವಸ್ಥೆ. ಅಲ್ಲಿ ಯಾರಿರ್ತಾರೆ? ಹೆಲ್ತ್ ಸೆಕ್ರೆಟರಿ ಇರ್ತಾರೆ. ಸೆಕ್ರೆಟರಿ ಜೊತೆ ಯಾರಿರ್ತಾರೆ? ಅಡಿಷನಲ್ ಸೆಕ್ರೆಟರಿ, ಡೆಪ್ಯೂಟಿ ಸೆಕ್ರೆಟರಿ, ಅಂಡರ್ ಸೆಕ್ರೆಟರಿ, ಅಸಿಸ್ಟೆಂಟ್ ಸೆಕ್ರೆಟರಿ, ಆಫೀಸ್ ಸೂಪರಿಂಟೆಂಡೆಂಟ್, ಆಫೀಸ್ ಮ್ಯಾನೇಜರ್, ಫಸ್ಟ್ ಡಿವಿಷನ್ ಕ್ಲರ್ಕ್, ಸೆಕೆಂಡ್ ಡಿವಿಷನ್ ಕ್ಲರ್ಕ್, ಮೆಸೆಂಜರ್ಸ್ ಆ್ಯಂಡ್ ಮಿನಿಸ್ಟರಿಯಲ್ ಸ್ಟಾಫ್ ಪೂರ್ತಿ ಬರುತ್ತೆ. ಹೆಲ್ತ್ ಸೆಕ್ರೆಟರಿ ಅಂತ ನಾನು ಹೇಳಿದ್ನಲ್ಲ, ಆತನ ಮೇಲೆ ಯಾರಿರ್ತಾರೆ? ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ತಾರೆ. ಅವ್ರು ಎಲ್ಲ ಸೆಕ್ರೆಟರಿಗಳಿಗೂ ಮೇಲಿನ ಸೆಕ್ರೆಟರಿ. ಆ ಪ್ರಿನ್ಸಿಪಲ್ ಸೆಕ್ರೆಟರಿ ಮೇಲೆ ಯಾರಿರ್ತಾರೆ? ಮಿನಿಸ್ಟರ್ ಆಫ್ ಹೆಲ್ತ್ ಇರ್ತಾರೆ. ಈಗ ಮಿನಿಸ್ಟರ್ ಆಫ್ ಹೆಲ್ತ್ ಗುಂಡೂರಾವ್ ಅವರು ಮಿನಿಸ್ಟರ್ ಆಫ್ ಹೆಲ್ತ್. ಅವರೇ ಕೊನೆನಾ? ಇಲ್ಲ, ಅವ್ರ ಮೇಲೆ ಒಬ್ರು ಇದ್ದಾರೆ. ಯಾರು ಅವ್ರ ಮೇಲೆ ಇರೋದು? ಮಿನಿಸ್ಟರ್ ಆಫ್ ಹೆಲ್ತ್ ಮೇಲೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು. ಅವ್ರ ಮೇಲೆ ಯಾರಿದ್ದಾರೆ? ಯಾರು ಚೀಫ್ ಮಿನಿಸ್ಟ್ರು? ಸಿದ್ದರಾಮಯ್ಯನವರು ಇದ್ದಾರೆ. ಚೀಫ್ ಮಿನಿಸ್ಟರ್ ಮೇಲೆ ಯಾರಿದ್ದಾರೆ? ಮಿನಿಸ್ಟ್ರಿ ಆಫ್ ಹೆಲ್ತ್ ಇನ್ ದ ಸೆಂಟ್ರಲ್ ಗವರ್ಮೆಂಟ್ ಇದೆ. ಮಿನಿಸ್ಟ್ರಿ ಆಫ್ ಹೆಲ್ತ್ ಇನ್ ದ ಸೆಂಟ್ರಲ್ ಗವರ್ಮೆಂಟ್. ಅಲ್ಲೊಬ್ರು ಸೆಂಟ್ರಲ್ ಹೆಲ್ತ್ ಮಿನಿಸ್ಟರ್ ಇದ್ದಾರೆ. ಆ ಸೆಂಟ್ರಲ್ ಹೆಲ್ತ್ ಮಿನಿಸ್ಟರ್ ಮೇಲೆ ಯಾರಿದ್ದಾರೆ? ಪ್ರೈಮ್ ಮಿನಿಸ್ಟರ್ ಇದ್ದಾರೆ. ಆ ಪ್ರೈಮ್ ಮಿನಿಸ್ಟರ್ ಮೇಲೆ ಯಾರಿದ್ದಾರೆ? ಪ್ರೆಸಿಡೆಂಟ್ ಇದ್ದಾರೆ. ಪ್ರೆಸಿಡೆಂಟ್ ಮೇಲೆ ಯಾರಿದ್ದಾರೆ? ನಮಗೆ ಗೊತ್ತಿಲ್ಲ, ಇದ್ದಾರೆ ಮೇಲೆ. ಈಗ ಪ್ರೆಸಿಡೆಂಟು ಮನುಷ್ಯರೇ ತಾನೆ. ಮನುಷ್ಯರ ಬುದ್ಧಿಯನ್ನ, ಮನುಷ್ಯರ ಬುದ್ಧಿವಂತಿಕೆಯನ್ನ ನಿರ್ದೇಶನ ಮಾಡ್ತಾ ಇರೋ ಸೂಕ್ಷ್ಮ ಶಕ್ತಿಗಳಿವೆ ಮೇಲೆ. ಅತಿಮಾನವರಿದ್ದಾರೆ. ಅವ್ರು ಯಾವುದೋ ಒಂದು ರೇಖೆಗೆ ಸೇರಿದ್ದಾರೆ. ದ್ರೌಪದಿ ಮುರ್ಮು ಅವರು. ಆ ರೇಖೆಯ ಗುರುಗಳು ಅವರನ್ನೇನು ಮಾಡ್ತಿದ್ದಾರೆ? ನಿರ್ದೇಶಿಸುತ್ತಿದ್ದಾರೆ. ಆ ರೇಖೆಯ ಗುರುಗಳ ಮೇಲೆ ಯಾರಿದ್ದಾರೆ? ಅವರು ಸಪ್ತ ಪ್ರಜಾಪತಿಗಳು. ಅವ್ರ ಮೇಲೆ ಯಾರಿದ್ದಾರೆ? ಅವ್ರ ಮೇಲೆ ಮತ್ತೊಬ್ಬರಿದ್ದಾರೆ. ಹಾಗಾದರೆ ಈ ಸಂಸರಣೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಕೊನೆಯಾಗುತ್ತೆ? ಸೀಕ್ರೆಟ್ ಡಾಕ್ಟ್ರಿನ್ ಹೇಳುತ್ತೆ, ಅದು ಪ್ರಾರಂಭ ಪರಬ್ರಹ್ಮನಲ್ಲಾದರೂ ಎಲ್ಲಿ ಕೊನೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಆ ಪರಬ್ರಹ್ಮನೂ ಕೊನೆನಾ, ಇಲ್ಲ ಅಂಥ ಪರಬ್ರಹ್ಮರು ಇನ್ಯಾರಾದರೂ ಇದ್ದಾರಾ? ಇನ್ನೆಷ್ಟು ಪರಬ್ರಹ್ಮರಿದ್ದಾರೆ? ವಿ ಡೋಂಟ್ ನೋ. ಯಾಕೆಂದರೆ 1923 ಇಸವಿಯಲ್ಲಿ ಎಡ್ವಿನ್ ಹಬಲ್ ಅನ್ನುವಂತಹ ಒಬ್ಬ ಮಹಾನ್ ಅಸ್ಟ್ರಾನಮರ್, ಖಗೋಳಶಾಸ್ತ್ರಜ್ಞ, ರೆವಲ್ಯೂಷನರಿ ಸಂಶೋಧನೆಗಳನ್ನು ಮಾಡಿದ. 1923, ಇನ್ನು ನಮಗೆ ಸ್ವಾತಂತ್ರ್ಯ ಬಂದಿರಲಿಲ್ಲ. ಆಗ ವಿಜ್ಞಾನಕ್ಕೆ ಗೊತ್ತಿದ್ದದ್ದು ಮಿಲ್ಕಿ ವೇ ಮಾತ್ರ. ಮಿಲ್ಕಿ ವೇ ಅಂದರೆ ಕ್ಷೀರಪಥ. ಇಡೀ ವಿಶ್ವ ಕ್ಷೀರಪಥ ಒಂದೇ, ಇದ್ರ ಹೊರಗಡೆ ಏನೂ ಇಲ್ಲ. ಇಷ್ಟೇ ಪ್ರಪಂಚ, ಇಷ್ಟೇ ವಿಶ್ವ. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ವಿಶ್ವವನ್ನು ಅರ್ಥ ಮಾಡಿಕೊಂಡ ಹಾಗೆ ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ಎಡ್ವಿನ್ ಹಬಲ್ ಅವನದು ತನ್ನದೇ ಆದ ಒಂದು ಟೆಲಿಸ್ಕೋಪ್, ಹಬಲ್ ಟೆಲಿಸ್ಕೋಪ್ನ ಮುಖಾಂತರ ರೇಡಿಯೋ ಟೆಲಿಸ್ಕೋಪ್, ಅದು ಆಪ್ಟಿಕಲ್ ಅಲ್ಲ, ರೇಡಿಯೋ ತರಂಗಗಳಿಂದ ಕೆಲಸ ಮಾಡೋ ಟೆಲಿಸ್ಕೋಪ್, ಅದು ಬೆಳಕಿನಿಂದ ಅಲ್ಲ. ಆ ರೇಡಿಯೋ ಟೆಲಿಸ್ಕೋಪ್ನ ಮೂಲಕ ಈ ಕ್ಷೀರಪಥವನ್ನು ವೀಕ್ಷಿಸಿ ನೋಡಿದ್ರೆ ಕ್ಷೀರಪಥದ ಆಚೆ ಕೋಟ್ಯಾಂತರ ಚುಕ್ಕೆಗಳು ಕಾಣ್ತಾ ಇವೆ. ಕೋಟ್ಯಾಂತರ ಚುಕ್ಕೆಗಳು ಮಿನುಗ್ತಾ ಇವೆ ದೂರದಲ್ಲಿ. ಬರೀ ಮಿಲ್ಕಿ ವೇನಲ್ಲಿ 400 ಬಿಲಿಯನ್ ನಕ್ಷತ್ರಗಳಿವೆ, 40,000 ಕೋಟಿ ನಕ್ಷತ್ರಗಳಿವೆ. ಈ ಮಿಲ್ಕಿ ವೇನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೋಗಬೇಕು ಅಂತಂದರೆ ಬೆಳಕಿನ ವೇಗದಲ್ಲಿ ಹೋದರೆ 1,00,000 ಜ್ಯೋತಿ ವರ್ಷಗಳಷ್ಟು ದೂರ. ಬೆಳಕಿನ ವೇಗದಲ್ಲಿ ಹೋದರೆ 1,00,000 ವರ್ಷಗಳು ಬೇಕು ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೋಗಲಿಕ್ಕೆ. ಬೆಳಕಿನ ವೇಗ ಅಂದರೆ 1 ಸೆಕೆಂಡಿಗೆ ಎಷ್ಟು ಕಿಲೋಮೀಟರ್? 3,00,000 ಕಿಲೋಮೀಟರ್ 1 ಸೆಕೆಂಡಿಗೆ. 1 ಸೆಕೆಂಡಿಗೆ 3,00,000 ಕಿಲೋಮೀಟರ್ ವೇಗದಲ್ಲಿ ನೀವು ಪ್ರಯಾಣ ಮಾಡಿದ್ರೆ 1,00,000 ವರ್ಷ ಬೇಕು ನೀವು ಬರೀ ಕ್ಷೀರಪಥವನ್ನು ಒಂದು ತುದಿಯಿಂದ
ಇನ್ನೊಂದು ತುದಿಗೆ ಹೋಗಲಿಕ್ಕೆ. ಇದನ್ನು ನಾವು ನಮ್ಮ ವಿಶ್ವ ಇಷ್ಟೇ ಅಂತ ತಿಳ್ಕೊಂಡ್ರೆ ಎಡ್ವಿನ್ ಹಬಲ್ ಹುಡುಕ್ತಾ ಹೋಗ್ತಾನೆ, ಅವನಿಗೆ ದಿಗ್ಭ್ರಮೆಯಾಗಿ ಹೋಗುತ್ತೆ. ಎಷ್ಟು ದೂರ ನೋಡ್ತಾ ಇದ್ರೂ ಅವನಿಗೆ ಅಲ್ಲಲ್ಲಿ ಸ್ಪೆಕ್ ಆಫ್ ಲೈಟ್, ಸ್ಪೆಕ್ ಆಫ್ ಶೈನಿಂಗ್ ಡಾಟ್ಸ್ ಕಾಣಿಸುತ್ತೆ. ಒಂದೊಂದು ಡಾಟು ಒಂದೊಂದು ದೊಡ್ಡ ಗ್ಯಾಲಕ್ಸಿ. ಆಕಾಶದಲ್ಲಿ ಕಾಣ್ತಿರೋ ಒಂದೊಂದು ಡಾಟು ಒಂದು ನಕ್ಷತ್ರವಾಗಿರಲಿಲ್ಲ. ಆ ಒಂದೊಂದು ಡಾಟ್ನಲ್ಲಿ ಅದು ಒಂದೊಂದು ಕ್ಷೀರಪಥ, ಒಂದೊಂದು ಡಾಟ್ನಲ್ಲಿ ಕೋಟ್ಯಾಂತರ ನಕ್ಷತ್ರಗಳಿವೆ. ಅವನಿಗೆ ಎಷ್ಟು ಬೆರಗಾಗಿ ಹೋದ ಅಂದರೆ ಅವನು, ಇದು ಎಷ್ಟು ದೊಡ್ಡದಪ್ಪ ವಿಶಾಲ ವಿಶ್ವ ಅಂತ ಅವನು ಪೇಪರ್ ಬರೀತಾನೆ. ಈಗ ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ, ಅಬ್ಸರ್ವಬಲ್ ಯೂನಿವರ್ಸ್ ಇಸ್ 5%, ಅನ್ಅಬ್ಸರ್ವಬಲ್ ಯೂನಿವರ್ಸ್ ಇಸ್ 95%. ನಮ್ಮ ಎಲ್ಲ ಉಪಕರಣಗಳಿಗೆ, ನಮ್ಮ ಬುದ್ಧಿಮತ್ತೆಗೆ ಸಿಗ್ತಾ ಇರುವಂತಹ ವಿಶ್ವದ ವೈಶಾಲ್ಯ 5%. ಅದರ ಆಚೆ ಇದೆ ವಿಶ್ವ ಎಷ್ಟು? 95%. ಗೊತ್ತಿಲ್ಲ. ಆ 5% ಎಷ್ಟು ವಿಶಾಲ ವಿಶ್ವ ಅಂದರೆ 93 ಬಿಲಿಯನ್ ಲೈಟ್ ಇಯರ್ಸ್ ಅಷ್ಟು ವಿಸ್ತೀರ್ಣವನ್ನು ಹೊಂದಿದೆ ಅಬ್ಸರ್ವಬಲ್ ಯೂನಿವರ್ಸ್. 93 ಬಿಲಿಯನ್ ಅಂದರೆ 93 × 100. 93 × 100 ಅಂತಂದರೆ 93,000 ಕೋಟಿ ಜ್ಯೋತಿ ವರ್ಷ. ಬರೀ ವರ್ಷಗಳಲ್ಲ, 93,000 ಕೋಟಿ ಜ್ಯೋತಿ ವರ್ಷಗಳು. ಬೆಳಕಿನ ವೇಗದಲ್ಲಿ ಹೋದರೆ ನಮಗೆ ತಿಳಿದಿರುವ 5% ಪ್ರಪಂಚವನ್ನು ನಾವು ದಾಟಬೇಕಾದ್ರೆ 93,000 ಕೋಟಿ ವರ್ಷಗಳು ಬೇಕು. ಇದು 5% ಯೂನಿವರ್ಸು. ಇನ್ನು ಉಳಿದಿರೋದೆಷ್ಟು? 95%. ಐ ವಾಸ್ ಜಸ್ಟ್ ಎಕ್ಸ್ಪ್ಲೋರಿಂಗ್ ಇಟ್ ಎಸ್ಟರ್ಡೇ. ಯಾಕೆಂದರೆ ವಿಜ್ಞಾನ ಅಧ್ಯಾತ್ಮದ ಥರ ಅಲ್ಲ. ಏಕತ್ವದ ನಿಯಮ ಸೃಷ್ಟಿಯ ಆದಿಯಲ್ಲೂ ಇತ್ತು, ಈಗಲೂ ಹಾಗೆ ಇದೆ. ಆ ನಿಯಮ ಆತ್ಯಂತಿಕ ಸತ್ಯ. ಆದರೆ ವಿಜ್ಞಾನ ಹಾಗಲ್ಲ. ಈಗ ಅದು 93 ಬಿಲಿಯನ್ ಅಂತ ಹೇಳುತ್ತೆ, ಇನ್ನು ಕೆಲವು ದಿನಗಳಲ್ಲಿ ಅದು 150 ಬಿಲಿಯನ್ ಅಂತ ಹೇಳುತ್ತೆ. ಯಾಕೆ ಹೇಳುತ್ತೆ ಅದು? ವಿಜ್ಞಾನ ಬೆಳೆದಂತೆಲ್ಲ ಈ ಕಾಣುವ ವಿಶ್ವದ ಪರಿಮಿತಿ ಏನಾಗ್ತಿದೆ? ಹೆಚ್ಚಾಗ್ತಾ ಹೋಗ್ತಿದೆ. ವಿಜ್ಞಾನದಲ್ಲಿ ಯಾವುದೂ ಆತ್ಯಂತಿಕ ಸತ್ಯವಲ್ಲ, ಅಧ್ಯಾತ್ಮದಲ್ಲಿ ಮಾತ್ರ ಆತ್ಯಂತಿಕ ಸತ್ಯ. ಅರ್ಥ ಆಯ್ತಾ? ಇಷ್ಟು ವಿಶಾಲವಾದ ವಿಶ್ವದಲ್ಲಿ ಒಂದು ಸೆಕ್ರೆಟರಿಯೇಟು, ಒಂದು ಡೈರೆಕ್ಟರೇಟ್, ನನಗೆ ಹೇಳಿದ್ನಲ್ಲ ಸರಿ, ಒಂದು 5 ರಿಂದ 10 ನಿಮಿಷ. ಸೆಕ್ರೆಟರಿಯೇಟು ಪಾಲಿಸಿ ಮೇಕಿಂಗು, ಡೈರೆಕ್ಟರೇಟು ಆ ಪಾಲಿಸಿಯನ್ನು ಇಂಪ್ಲಿಮೆಂಟ್ ಮಾಡುತ್ತೆ. ಇಂಪ್ಲಿಮೆಂಟ್ ಮಾಡೋದು ಅಂದರೆ ಇವರು ಮಾರ್ಗಸೂಚಿಗಳನ್ನು ತಯಾರು ಮಾಡಿದ್ರೆ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಆ ಮಾರ್ಗಸೂಚಿಗಳನ್ನು ಕಾರ್ಯಗತಗೊಳಿಸೋದು ಯಾವುದು? ಕಾರ್ಯಗತಗೊಳಿಸೋದು ಡೈರೆಕ್ಟರೇಟ್. ಈಗ ನಿಮಗೆ ಆನಂದರಾವ್ ಸರ್ಕಲ್ಗೆ ಹೋದರೆ ಡೈರೆಕ್ಟರೇಟ್ ಆಫ್ ಹೆಲ್ತ್ ಸರ್ವೀಸಸ್ ಅಂತ ಇದೆ. ನೀವು ಸೆಕ್ರೆಟರಿಯೇಟ್ಗೆ ಹೋದರೆ ಮಿನಿಸ್ಟ್ರಿ ಆಫ್ ಸೆಕ್ರೆಟರಿಯೇಟ್ ಆಫ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ. ಇವರು ಪಾಲಿಸಿ ತಯಾರು ಮಾಡ್ತಾರೆ, ಅವ್ರ ಪಾಲಿಸಿನ ಇಂಪ್ಲಿಮೆಂಟ್ ಮಾಡ್ತಾರೆ. ಓಕೆ, ಈ ಥರ 2 ಭಾಗಗಳಿರುತ್ತೆ. ನಾನಲ್ಲಿ ಒಂದು ಶ್ರೇಣೀಕೃತ ವ್ಯವಸ್ಥೆಯನ್ನು ಹುಡುಕಿದೆ. ಮಿನಿಸ್ಟರ್ ಆಫ್ ಹೆಲ್ತ್ ಇಸ್ ದ ಹೈಯೆಸ್ಟ್ ಪರ್ಸನ್. ಅವನು ಕ್ಯಾಬಿನೆಟ್ ದರ್ಜೆಯ ಮಿನಿಸ್ಟರ್. ಆತನ ಮೇಲೆ ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು, ಆತನ ಮೇಲೆ ಚೀಫ್ ಮಿನಿಸ್ಟ್ರು, ಸ್ಟೇಟ್ ಚೀಫ್ ಮಿನಿಸ್ಟ್ರು. ಈ ಮಿನಿಸ್ಟರ್ ಆಫ್ ಹೆಲ್ತ್ ಯಾರಿದ್ದಾರೆ, ಗುಂಡೂರಾವ್ರು, ಅವರ ಕೆಳಗಡೆ ಪ್ರಿನ್ಸಿಪಲ್ ಸೆಕ್ರೆಟರಿ ಒಬ್ರು ಇರ್ತಾರೆ, ಮುಖ್ಯ ಕಾರ್ಯದರ್ಶಿ. ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು, ಎಲ್ಲ ಡಿಪಾರ್ಟ್ಮೆಂಟ್ಗಳು. ಆ ಪ್ರಿನ್ಸಿಪಲ್ ಸೆಕ್ರೆಟರಿ ಕೆಳಗಡೆ ಸೆಕ್ರೆಟರಿ ಆಫ್ ಹೆಲ್ತ್ ಒಬ್ರು ಇರ್ತಾರೆ. ಸೆಕ್ರೆಟರಿ ಆಫ್ ಹೆಲ್ತ್ ಕೆಳಗೆ ಅಡಿಷನಲ್ ಸೆಕ್ರೆಟರಿ ಕೆಳಗಡೆ ಜಾಯಿಂಟ್ ಸೆಕ್ರೆಟರಿ ಕೆಳಗಡೆ ಡೆಪ್ಯೂಟಿ ಸೆಕ್ರೆಟರಿ ಅಥವಾ ಡೈರೆಕ್ಟರ್, ಅವ್ರ ಕೆಳಗಡೆ ಅಂಡರ್ ಸೆಕ್ರೆಟರಿ ಕೆಳಗಡೆ ಸೆಕ್ಷನ್ ಆಫೀಸರ್ ಕೆಳಗಡೆ ಸೂಪರಿಂಟೆಂಡೆಂಟ್ ಆಫ್ ಎ ಸೆಕ್ಷನ್, ಅವ್ರ ಕೆಳಗಡೆ ಕ್ಲರ್ಕ್ಗಳು. ಇದು ಒಂದು ಶ್ರೇಣೀಕೃತ ವ್ಯವಸ್ಥೆ. ಇದು ಹೇಗೆ ಅಂತ ಅಂದರೆ, ಮಿನಿಸ್ಟರ್ ಆಫ್ ಹೆಲ್ತ್ ಕ್ಯಾನ್ ಕ್ವೆಶ್ಚನ್ ಪ್ರಿನ್ಸಿಪಲ್ ಸೆಕ್ರೆಟರಿ, ಬಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಕೆನಾಟ್ ಕ್ವೆಶ್ಚನ್ ಮಿನಿಸ್ಟರ್ ಆಫ್ ಹೆಲ್ತ್. ಕಾರಣ, ಪ್ರಿನ್ಸಿಪಲ್ ಸೆಕ್ರೆಟರಿ ಯಾರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾನೆ?
ಮಿನಿಸ್ಟರ್ ಆಫ್ ಹೆಲ್ತ್ನ ದೊಡ್ಡ ಕ್ಷೇತ್ರದಲ್ಲಿ ಇವನು ಕೆಲಸ ಮಾಡ್ತಾನೆ. ಆ ಕ್ಷೇತ್ರ ಮಿನಿಸ್ಟರ್ ಆಫ್ ಹೆಲ್ತ್ಗೆ ಸೇರಿರೋದು. ಅದರಲ್ಲಿ ಅವ್ರ ಕೆಳಗೆ ಕೆಲಸ ಮಾಡೋದು ಪ್ರಿನ್ಸಿಪಲ್ ಸೆಕ್ರೆಟರಿ. ಪ್ರಿನ್ಸಿಪಲ್ ಸೆಕ್ರೆಟರಿ ಯಾರ ನಿರ್ದೇಶನವನ್ನು ತಗೋಬೇಕು? ಮಿನಿಸ್ಟರ್ ಆಫ್ ಹೆಲ್ತ್ನ ಡೈರೆಕ್ಷನ್ ತಗೊಂಡು ಈತ ಕೆಲಸ ಮಾಡಬೇಕು. ಈತ ಆತನನ್ನು ಕ್ವೆಶ್ಚನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ಮಾಡೋಂತಹ ಒಂದು ಸಂದರ್ಭ ಬಂದ್ರೂ ಅದನ್ನು ಬಹಳ ಪೊಲೈಟಾಗಿ ಮಾಡಬೇಕು. ಆರ್ ಯು ಫಾಲೋಯಿಂಗ್ ಮೀ? ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಮೀ? ಎಗೇನ್ಸ್ಟ್ ಆಗಿ ಮಾಡ್ತು ಅಂದರೆ ಪ್ರಿನ್ಸಿಪಲ್ ಸೆಕ್ರೆಟರಿನ ತೆಗೆದಾಕ್ಬಿಡ್ತಾರೆ ಅವರು. ಸೊ ದಟ್ಸ್ ವಾಟ್ ಹ್ಯಾಪನ್ಸ್. ಈಗ ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಒಂದು ಕ್ಷೇತ್ರ ಇರುತ್ತೆ. ಆ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡ್ತಾರೆ? ಕೆಳಗಿನವರು, ಸೆಕ್ರೆಟರಿ. ಸೆಕ್ರೆಟರಿ ಅವ್ರದ್ದು ಒಂದು ಕ್ಷೇತ್ರ ಇರುತ್ತೆ. ಅಲ್ಲಿ ಅದ್ರ ಕೆಳಗೆ ಯಾರು ಕೆಲಸ ಮಾಡ್ತಾರೆ? ಅಡಿಷನಲ್ ಸೆಕ್ರೆಟರಿ. ಅವ್ರ ಕ್ಷೇತ್ರದ ಕೆಳಗಡೆ ಜಾಯಿಂಟ್. ದಿಸ್ ಈಸ್ ಹೌ ದ ಸಿಸ್ಟಮ್ ವರ್ಕ್ಸ್. ಮೇಲಿನಿಂದ ಕೆಳಗೆ. ಸರ್ ಎಲ್ಲರೂ ಮನುಷ್ಯರೇ. ಹೌದು, ಎಲ್ಲರೂ ಮನುಷ್ಯರೇನೆ. ಹೆಲ್ತ್ ಮಿನಿಸ್ಟ್ರು ಮನುಷ್ಯನೇ, ಚೀಫ್ ಮಿನಿಸ್ಟ್ರು ಮನುಷ್ಯನೇ, ಪ್ರೈಮ್ ಮಿನಿಸ್ಟ್ರು ಮನುಷ್ಯನೇ, ಪ್ರೆಸಿಡೆಂಟು ಮನುಷ್ಯನೇ. ಎಲ್ಲರೂ ಒಂದೇ ತತ್ವದಿಂದಲೇ ಮಾಡಲ್ಪಟ್ಟಿರೋದು. ಆದರೆ ಈ ವ್ಯವಸ್ಥೆ ನಡಿಬೇಕು ಅಂದರೆ ಏನು ಬೇಕು? ಈ ಶ್ರೇಣೀಕೃತ ವ್ಯವಸ್ಥೆ ಬೇಕು. ಬೇಕಾ ಇಲ್ವಾ? ಗಮನಿಸಿ ನೋಡಿ. ಮನೆಯಲ್ಲಿ ತಂದೆ ಹೇಳಿದಂಗೆ ಹೆಂಡ್ತಿನೂ ಕೇಳಬೇಕು, ಮಕ್ಕಳು ಕೇಳಬೇಕು. ಹೆಂಡ್ತಿ ಹೇಳಿದ ಹಾಗೆ ಮಕ್ಕಳು ಕೇಳಿ, ಹಿರಿ ಮಗ ಹೇಳಿದ ಹಾಗೆ ಚಿಕ್ಕವ್ರು ಕೇಳಿ. ಇದು ಒಂಥರ ಅನ್ಸೆಟ್. ಅನ್ಸೆಟ್ ಅಂದರೆ ಅದನ್ನ ಹೇಳಲೇಬೇಕಾಗಿಲ್ಲ. ವ್ಯವಸ್ಥೆಗಳು ಇರೋದೇ ಹಾಗೆ. ವ್ಯವಸ್ಥೆಗಳು ಇರೋದೇ ಹಾಗೆ. ಅದೇ ಥರ ತಗೊಂಡ್ರೆ ಹೋಮ್ ಡಿಪಾರ್ಟ್ಮೆಂಟ್, ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಯಾರು? ಪರಮೇಶ್ವರ್ ಅವರು ಈಗ ಮಿನಿಸ್ಟ್ರು. ಯಾವ ಮಿನಿಸ್ಟ್ರು? ಹೋಮ್ ಮಿನಿಸ್ಟ್ರು, ಗೃಹ ಇಲಾಖೆ. ಅವ್ರ ಕೆಳಗಡೆ DGP ಇದ್ದಾರೆ. DGP ಅಂದರೆ ಯಾರು? DGP ಅಂತ ಅಂದರೆ DGP ಅಂತಂದರೆ ಹೋಮ್ ಮಿನಿಸ್ಟರ್ ಕೆಳಗಡೆ ಕಮಿಷನರ್ ಆಫ್ ಪೊಲೀಸ್. ಬ್ಯಾಂಗ್ಳೂರು ಸಿಟಿ ಸಿಸ್ಟಮ್ ಹೇಳ್ತಿದ್ದೀನಿ ನಾನು. ಕಮಿಷನರ್ ಆಫ್ ಪೊಲೀಸ್ ಇರ್ತಾರೆ. ಬೆಂಗಳೂರು ಸಿಟಿಗೆಲ್ಲ ಒಬ್ಬರು ಮೇನ್ ಕಮಿಷನರ್ ಆಫ್ ಪೊಲೀಸ್. ಅವ್ರ ಕೆಳಗಡೆ ಸ್ಪೆಷಲ್ ಕಮಿಷನರ್ ಆಫ್ ಪೊಲೀಸ್. ಅವ್ರ ಕೆಳಗಡೆ ಅಡಿಷನಲ್ ಕಮಿಷನರ್ ಆಫ್ ಪೊಲೀಸ್. ಅವ್ರ ಕೆಳಗಡೆ DCP ಅಥವಾ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್. ಅವ್ರ ಕೆಳಗಡೆ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಅಥವಾ ACP. ಅವ್ರ ಕೆಳಗಡೆ ಪೊಲೀಸ್ ಇನ್ಸ್ಪೆಕ್ಟರ್. ಪೊಲೀಸ್ ಇನ್ಸ್ಪೆಕ್ಟರ್ ಕೆಳಗಡೆ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್. ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಕೆಳಗಡೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್. ಅವ್ರ ಕೆಳಗಡೆ ಹೆಡ್ ಕಾನ್ಸ್ಟೇಬಲ್. ಅವ್ರ ಕೆಳಗಡೆ ಪೊಲೀಸ್ ಕಾನ್ಸ್ಟೇಬಲ್. ಸರಿ, ಎಲ್ಲರೂ ಮನುಷ್ಯರೇ ಅಲ್ವಾ? ಹೌದು. ಆದರೆ ಅಧಿಕಾರ ವರ್ಗದಲ್ಲಿ ಏನಾಗಿದೆ? ಒಂದು ಶ್ರೇಣೀಕೃತ ವ್ಯವಸ್ಥೆ ಇದೆ. ಆ ಶ್ರೇಣೀಕೃತ ವ್ಯವಸ್ಥೆ ನಮ್ಮ ಸೃಷ್ಟಿಯಲ್ಲಿ ಸಹ ಅಡಗಿದೆ. ಸೃಷ್ಟಿಯಲ್ಲಿ ಹೇಗೆ ಅಡಗಿದೆ ಅಂತ ಅಂದರೆ ನೋಡಿ, ಅನುಕಂಪದ ಶ್ರೇಣೀಕೃತ ವ್ಯವಸ್ಥೆ ಇದು. ಇದರಲ್ಲಿ ಆದಿಬುದ್ಧಿ, ಮಹಾಬುದ್ಧಿ ಅಥವಾ ಮಹತ್ತತ್ವ, ದೈವಿ ಪ್ರಕೃತಿ ಅಥವಾ ಇದನ್ನು ಪ್ರಕೃತಿ, ಮೂಲ ಪ್ರಕೃತಿ, ಪದಾರ್ಥ, ಮಾಯೆ ಅಂತ ಹೇಳ್ತೀವಿ. ಅದರ ಕೆಳಗಡೆ ಪ್ರಕಾಶದ 7 ಪುತ್ರರು. 7 ಪುತ್ರರು ಅಂದರೆ ಪ್ರಜಾಪತಿಗಳು, ಧ್ಯಾನಿ ಬುದ್ಧರು, ಧ್ಯಾನಿ ಬೋಧಿಸತ್ವರು, ಭೂಮಂಡಲದ ಮೇಲಿನ ಬೋಧಿಸತ್ವರು, ಭೂಮಂಡಲದ ಬುದ್ಧರು. ಅದರ ಕೆಳಗಡೆ ಮನುಷ್ಯರು. ಭೂಮಂಡಲದ ಬುದ್ಧ ಯಾರು? ಗೌತಮ ಬುದ್ಧ. ಇದಕ್ಕೆ ಹಿಂದೆ ಇದ್ದವರು ದೀಪಾಂಕರ ಬುದ್ಧ. ಬುದ್ಧರಲ್ಲೂ 24 ಜನ ನನಗೆ ತಿಳಿದ ಹಾಗೆ. ಐ ಆಮ್ ನಾಟ್ ವೆರಿ ಶ್ಯೂರ್, ಐ ವಿಲ್ ಕ್ಲಾರಿಫೈ ಇಟ್. ಈಗಿರೋದು ಗೌತಮ ಬುದ್ಧರು. ಅವರು ಮನುಷ್ಯರಿಗೆ ಮೇಲಿದ್ದಾರೆ. ಅವರು ಭೂಮಂಡಲದ ಬುದ್ಧರು. ಅವ್ರ ಮೇಲೆ ಭೂಮಂಡಲದ ಮೇಲಿನ ಬೋಧಿಸತ್ವರು ಬರ್ತಾರೆ. ಅವ್ರ ಮೇಲೆ ಧ್ಯಾನಿ ಬೋಧಿಸತ್ವರು ಬರ್ತಾರೆ. ಅವ್ರ ಮೇಲೆ ಧ್ಯಾನಿ ಬುದ್ಧರು ಬರ್ತಾರೆ. ಅದರ ಮೇಲೆ ಸಪ್ತ ಪ್ರಜಾಪತಿಗಳು ಬರ್ತಾರೆ. ಅದರ ಮೇಲೆ ಮೂಲ ಪ್ರಕೃತಿ ಬರುತ್ತೆ ಅಥವಾ ದೈವಿ ಪ್ರಕೃತಿ ಬರುತ್ತೆ. ಅದರ ಮೇಲೆ ಮಹತ್ ತತ್ವ ಬರುತ್ತೆ. ಅದರ ಮೇಲೆ ಆದಿಬುದ್ಧಿ ಬರುತ್ತೆ. ಆದಿಬುದ್ಧಿನೇ ಪರಬ್ರಹ್ಮ, ಮೊದಲನೇ ಹಂತ. ಅದೇ ಥರ ಜೀವ ಪ್ರಪಂಚದಲ್ಲಿ ಒಂದು ಶ್ರೇಣೀಕೃತ ವರ್ಗ ವ್ಯವಸ್ಥೆ ಇದೆ. 10 ಸಾಮ್ರಾಜ್ಯಗಳಿವೆ, 10 ಕಿಂಗ್ಡಮ್ಸ್. ನಿಮಗೆ ಗೊತ್ತಿರ್ಬೋದು, ಈ 10 ಕಿಂಗ್ಡಮ್ಗಳಲ್ಲಿ ಮೊದಲನೆಯ ಕಿಂಗ್ಡಮ್, ಮೊದಲನೆಯ ವರ್ಗದ ಧ್ಯಾನಿ ಚೌಹನ್ನರು, ಫಸ್ಟ್ ಕ್ಲಾಸ್ ಆಫ್ ಧ್ಯಾನಿ ಚೌಹನ್ಸ್, ಸೆಕೆಂಡ್ ಕ್ಲಾಸ್ ಆಫ್ ಧ್ಯಾನಿ ಚೌಹನ್ಸ್, ಥರ್ಡ್ ಕ್ಲಾಸ್ ಆಫ್ ಧ್ಯಾನಿ ಚೌಹನ್ಸ್. ಈ 3 ಚೌಹನ್ನರ ಕೆಳಗಡೆ ಮನುಷ್ಯರು, ಮನುಷ್ಯರ ಕೆಳಗೆ ಪ್ರಾಣಿಗಳು, ಕೆಳಗೆ ಸಸ್ಯಗಳು, ಖನಿಜಗಳು. ಮೊದಲನೇ ಭೂತವರ್ಗ, ಎರಡನೇ ಭೂತವರ್ಗ, ಮೂರನೆಯ ಭೂತವರ್ಗ, ಎಲಿಮೆಂಟಲ್ ಕಿಂಗ್ಡಮ್. ಇದು ಶ್ರೇಣೀಕೃತ ವರ್ಗ ವ್ಯವಸ್ಥೆಯೇ. ಈಗ ಮನುಷ್ಯರು ಅನ್ನುವಂಥವ್ರು ಜೀವನ್ಮುಕ್ತರಾದರೆ ಅವ್ರು ಧ್ಯಾನಿ ಚೌಹನ್ನರಾಗ್ತಾರೆ. ಮನುಷ್ಯರು ಜೀವನ್ಮುಕ್ತರಾದರೆ ಅದೇ ದೀಕ್ಷಾಪಥ.
ಜೀವನ್ಮುಕ್ತರಾದಾಗ ಅವರು 3ನೇ ವರ್ಗದ ಧ್ಯಾನಿ ಚೌಹನ್ನರಾಗ್ತಾರೆ. ಅಲ್ಲಿಂದ ಬೆಳೆದ್ರೆ 2ನೇ ವರ್ಗದ ಧ್ಯಾನಿ ಚೌಹನ್ನರು. ಇದು 6ನೇ ದೀಕ್ಷೆ, 7ನೇ ದೀಕ್ಷೆ, 8ನೇ ದೀಕ್ಷೆವರೆಗೂ ಕೊಟ್ಟಿದ್ದಾರೆ. 8ನೇ ವರ್ಗದ ದೀಕ್ಷೆ 1ನೇ ವರ್ಗದ ಧ್ಯಾನಿ ಚೌಹನ್ನರು. ಈಗ ಗೌತಮ ಬುದ್ಧರಿದಾರಲ್ಲ, ಅವರು 1ನೇ ವರ್ಗದ ಧ್ಯಾನಿ ಚೌಹನ್ನರು. ಧ್ಯಾನಿ ಚೌಹನ್ನರು ಅಂದರೆ ಏನು? ಧ್ಯಾನಿ ಬುದ್ಧರು ಅಂದರೆ ಏನು? ಧ್ಯಾನಿ ಬೋಧಿಸತ್ವರು ಅಂದರೆ ಏನು? ಸಾಕಷ್ಟು ವಿಚಾರ ಇದೆ ಅದರ ಹಿಂದೆ. ಮುಂದಿನ ಒಂದು ಹಂತದಲ್ಲಿ ಅದನ್ನು ನಿಮಗೆ ವಿವರಿಸಿ ಹೇಳುವ ಪ್ರಯತ್ನವನ್ನು ಮಾಡುತ್ತೇನೆ. ಧ್ಯಾನಿ ಅಂದರೆ ಧ್ಯಾನ ಅಂತ, ಧ್ಯಾನಿ ಬುದ್ಧ ಅಂದರೆ ಧ್ಯಾನ ಬುದ್ಧರು ಅಂತ, ಧ್ಯಾನಿ ಬೋಧಿಸತ್ವ ಅಂದರೆ ಧ್ಯಾನ ಬೋಧಿಸತ್ವ ಅಂತ. ಯಾರಿವರೆಲ್ಲ, ಈ ವ್ಯವಸ್ಥೆ ಏನು, ಇದನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನವನ್ನು ಮುಂದಿನ ಹಂತದಲ್ಲಿ ಮಾಡೋಣ. ದ ಲಾಸ್ಟ್ ಬಾಟಮ್ ಲೈನ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ರೆಸೆಂಟೇಷನ್ ಈಸ್ ಯತ್ ಬ್ರಹ್ಮಾಂಡೆ ತತ್ ಪಿಂಡಾಂಡೆ. ಬ್ರಹ್ಮಾಂಡವು ಹೇಗಿದೆಯೋ ಪಿಂಡಾಂಡವು ಹಾಗೆ ಇದೆ. ಬ್ರಹ್ಮಾಂಡದಲ್ಲಿ ಈ ವ್ಯವಸ್ಥೆ ಇದೆ, ಶ್ರೇಣೀಕೃತ ವ್ಯವಸ್ಥೆ. ಆ ಶ್ರೇಣೀಕೃತ ವ್ಯವಸ್ಥೆ ಪಿಂಡಾಂಡದಲ್ಲೂ ಇದೆ, ಹೋಮ್ ಡಿಪಾರ್ಟ್ಮೆಂಟಲ್ಲಿದೆ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದೆ. 6 ಕೋಟಿ ಕರ್ನಾಟಕದ ಜನರಿಗೆ ಬೇಕಾದ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲೇ ಅಷ್ಟು ದೊಡ್ಡ ಶ್ರೇಣೀಕೃತ ವ್ಯವಸ್ಥೆ ಇದೆ ಅಂದರೆ ಇಡೀ ಭೂಮಂಡಲದಲ್ಲಿ ಹೆಚ್ಚು ಕಡಿಮೆ ಎಷ್ಟು ಪಾಪ್ಯುಲೇಷನ್ ಇದೆ? ಹೆಚ್ಚು ಕಡಿಮೆ 180 ಕೋಟಿ. No, it is more than 600 or 700, 700 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವ ಭೂಮಂಡಲಕ್ಕೆ ಇನ್ನೆಂಥ ಶ್ರೇಣೀಕೃತ ವ್ಯವಸ್ಥೆ ಇರಬೇಕು? ಇನ್ನೆಷ್ಟು ಜನ ಉನ್ನತ ಜೀವಿಗಳು, ಧ್ಯಾನ ಚೌಹನ್ನರು, ಧ್ಯಾನಿ ಬುದ್ಧರು, ಪಿತ್ರೀಸ್ ಅಂತಾರೆ, ಅವರೆಲ್ಲ ಇರಬಹುದು. ಇದು ಎಂಥ ವ್ಯವಸ್ಥೆ? ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್ ಇನ್ ದ ನೆಕ್ಸ್ಟ್ ಸೆಷನ್. ಹೌ ಮೆನಿ ಆಫ್ ಯು ಕುಡ್ faintly understand what I was speaking? Please raise your faintly you could understand. Clear ಆಗಿ ಅರ್ಥ ಆಗಿದೆ. ಓಕೆ, ಸೊ ಪ್ಲೀಸ್ ಅಪ್ಲೈ ಯುವರ್ ಮೈಂಡ್. ಮನೆಗೆ ಹೋಗಿ ನೀವು ಮತ್ತೆ ಈ ಗ್ರಂಥಗಳನ್ನು ಅಧ್ಯಯನ ಮಾಡಿ. ನೀವು ಸೀಕ್ರೆಟ್ ಡೈರೆಕ್ಟರ್ ಅಂತ ದಯವಿಟ್ಟು ತಗೋಬೇಡಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ನನಗೇ ದಿನಗಳಿಗಟ್ಟಲೆ ತಿಂಗಳುಗಳಿಗಟ್ಟಲೆ ತಗೋತಿದೆ. ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಜೀರ್ಣಿಸಿಕೊಳ್ಳಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಅದನ್ನು ತೊಗೊಂಡ್ರೆ ನೀವು ದಿಗ್ಭ್ರಮೆ ಆಗಿಬಿಡುತ್ತೆ, ನಿಮಗೆ ಏನು ಗೊತ್ತಾಗಲ್ಲ, ಕನ್ಫ್ಯೂಷನ್ಗೆ ಹೋಗಿಬಿಡ್ತೀರಿ. ಆದರೆ ಕೆಲವು ಧ್ಯಾನ ಗ್ರಂಥ ಕವನಗಳು ಅಂತ ಸುಕೃಷ್ಣಮೂರ್ತಿಯವರು ಪುಸ್ತಕ ಬರೆದಿದ್ದಾರೆ, ಅದನ್ನು ಓದಲಿಕ್ಕೆ ಪ್ರಾರಂಭ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಪೇಷಂಟ್ ಲಿಸನಿಂಗ್. ಒಂದು ವಿಶೇಷ ಪ್ರೋಗ್ರಾಮ್ ಇದೆ, ದಯವಿಟ್ಟು ಎಲ್ಲ ಕೂತ್ಕೊಳ್ಳಿ. 5 ನಿಮಿಷ ದಯವಿಟ್ಟು ಒಂದು 10 ನಿಮಿಷ ಕುಳಿತುಕೊಳ್ಳಿ. ಒಂದು ವಿಶೇಷ ಕಾರ್ಯಕ್ರಮ, ಬಹಳ ಮುಖ್ಯವಾದದ್ದು.